ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ SR ಎಜುಕೇಷನ್ ಚಾನಲ್. ಈ ದಿನ ನಾವು TET 2022ನೇ ಸಾಲಿನ ಪರೀಕ್ಷಾ ತಯಾರಿಗೆ ಸಂಬಂಧಿಸಿರುವ ಹಾಗೆ ಇತಿಹಾಸ ವಿಷಯದ ತರಗತಿಗಳನ್ನು ಇಂದಿನಿಂದ ಪ್ರಾರಂಭ ಮಾಡೋಣ. ಕಳೆದ ಒಂದು ಕ್ಲಾಸಸ್ಗಳಲ್ಲಿ ನಾವು ಆಲ್ರೆಡಿ ಪೊಲಿಟಿ ಕ್ಲಾಸಸ್ಗಳನ್ನು ನೀಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನು ಜಾಗ್ರಫಿಯನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಇಂದಿನಿಂದ ನಾವು ಇತಿಹಾಸ ತರಗತಿಗಳನ್ನು ಕೂಡ ಪ್ರಾರಂಭ ಮಾಡೋಣ. ಓಕೆ, ಹಾಗಾದರೆ ಇದು TET 2014ರಲ್ಲಿ ನಡೆದಂತಹ ಇತಿಹಾಸ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಒಟ್ಟು 20 ಪ್ರಶ್ನೆಗಳು ಮತ್ತು ಅವುಗಳ ಸಂಪೂರ್ಣ ವಿಶ್ಲೇಷಣೆಯೊಂದಿಗೆ ಮುಂಬರುವಂತಹ ಪರೀಕ್ಷೆಗೆ ಅದರಲ್ಲಿ ಯಾವುದಾದ್ರೂ ಮಾಹಿತಿಗಳು ನಮಗೆ ಇಂಪಾರ್ಟೆಂಟ್ ಇತ್ತಂದರೆ ಆ ಮಾಹಿತಿಗಳನ್ನು ಕೂಡ ನಾನಿಲ್ಲಿ ನೀಡ್ತಾ ಹೋಗ್ತೀನಿ. ಓಕೆ, ಇತಿಹಾಸ ವಿಷಯಕ್ಕೆ ಸಂಬಂಧಿಸಿರುವ ಹಾಗೆ ನಾವು ಒಟ್ಟು 15 ತರಗತಿಗಳನ್ನು ಮಾಡ್ತಾ ಇದ್ದೀವಿ. ಇದು ತರಗತಿ ಮೊದಲನೇದಾಗಿರ್ತದೆ. ಇದರಲ್ಲಿ ನಾವು TET 2014ರಲ್ಲಿ ನಡೆದಂತಹ ಇತಿಹಾಸ ಪ್ರಶ್ನೆಗಳನ್ನು ಬಿಡಿಸೋಣ. ಓಕೆ, ಹಾಗಾದರೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಚಾನಲ್ ಆಗಿದೆ, ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡೋಣ ಮೊದಲನೇದಾಗಿ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಓಕೆ, ಕ್ವಶನ್ ಪೇಪರಲ್ಲಿ 91 ಲಿತ್ರ ನಿಮ್ಮ ಕ್ವಶನ್ಸ್ಗಳು ಪ್ರಾರಂಭವಾಗ್ತವೆ. 91 ಲಿತ್ರ 150ವರೆಗೂ ಕೂಡ ಆ ಸಮಾಜ ವಿಜ್ಞಾನ ವಿಭಾಗದ ಪ್ರಶ್ನೆಗಳು ಅಲ್ಲಿ ಕಂಡು ಬರ್ತವೆ. ನಾನಿಲ್ಲಿ 1, 2, 3 ಅಂತಾನೆ ಹಾಕ್ಕೊಂಡಿದ್ದೀನಿ. ನೋಡ್ರಿ, ಪ್ರಾರಂಭದ ಒಂದು ಪರೀಕ್ಷೆಗಳಲ್ಲಿ ಅಂದರೆ 2014 ಆಗಿರ್ಬೋದು, 15 ಆಗಿರ್ಬೋದು, 2-3 ಇಯರ್ಸ್ ಏನಾಯ್ತಪ್ಪ ಅಂತಂದರೆ 20 ಪ್ರಶ್ನೆಗಳನ್ನು ಕೊಡಲಾಗ್ತಿತ್ತು ಇತಿಹಾಸ ವಿಷಯಕ್ಕೆ ಸಂಬಂಧಿಸಿರುವ ಹಾಗೆ. ಕ್ರಮೇಣ ಇವಾಗ ಏನಾಗ್ತಾ ಇದೆಯಪ್ಪ ಅಂತಂದರೆ, ನಾನು ಕಳೆದ ಕ್ಲಾಸಲ್ಲಿ ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೆ. ಅದರಲ್ಲಿ ನೀವು ನೋಡ್ಬೋದು ಕೇವಲ 15 ಪ್ರಶ್ನೆಗಳನ್ನು ಮಾತ್ರ ಕೇಳಲಾಗಿದೆ ಹಿಸ್ಟ್ರಿ ವಿಷಯಕ್ಕೆ ಸಂಬಂಧಿಸಿರುವ ಹಾಗೆ. ಓಕೆ, ಅಂದರೆ 5 ಪ್ರಶ್ನೆಗಳನ್ನು ಕಡಿಮೆ ಮಾಡಲಾಗಿದೆ. ಹಾಗಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿಶ್ಲೇಷಣೆಯನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟೈಮ್ ಅದರ ಮೇಲೆ ಯಾವುದಾದ್ರೂ ಪ್ರಶ್ನೆಗಳು ರಿಪಿಟೇಷನ್ ಆದರೂ ಕೂಡ ಅಥವಾ ಅದರ ರಿಲೇಟೆಡ್ ಕ್ವಶನ್ಸ್ಗಳು ಬಂದರೂ ಕೂಡ ನೀವು ಅದನ್ನೇನು ಮಾಡ್ಬೋದು, ಸಾಲ್ವ್ ಮಾಡ್ಬೋದಾಗತ್ತೆ. ಹಾಗಾಗಿ ನಾನು ಈ ಕ್ವಶನ್ ಪೇಪರ್ನ ಇಲ್ಲಿ ಸಾಲ್ವ್ ಮಾಡ್ತಾ ಇರೋದು. ನೋಡೋಣ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 1, ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ ಅಂತ ಇದೆ. ಮಯೂರವರ್ಮ, ಕಾಕುತ್ಸವರ್ಮ, ದಂತಿದುರ್ಗ ಮತ್ತು ಸ್ಕಂದವರ್ಮ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗುತ್ತೆ, ಕಾಕುತ್ಸವರ್ಮ. ಓಕೆ, ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ, ಕಾಕುತ್ಸವರ್ಮನ ಬಗ್ಗೆ. ನೆಕ್ಸ್ಟ್ ನೋಡೋಣ ಇದರ ಬಗ್ಗೆ ವಿವರಣೆ. ಪಲ್ಲವರ ಶಿವಸ್ಕಂದವರ್ಮನಿಂದ ಅಪಮಾನಗೊಂಡಾಗ ಮಯೂರ ಶರ್ಮ ತನ್ನ ವರ್ಣವನ್ನು ತ್ಯಜಿಸಿ ಕ್ಷತ್ರಿಯ ವರ್ಣ ಸ್ವೀಕರಿಸಿ ಮಯೂರವರ್ಮನಾದನು. ಓಕೆ, ಯಾವ ರಾಜನಿಂದ ಅಪಮಾನಗೊಂಡ? ಪಲ್ಲವರ ರಾಜನಾದಂಥ ಶಿವಸ್ಕಂದವರ್ಮನಿಂದ ಅಪಮಾನಗೊಂಡಾಗ ಮಯೂರ ಶರ್ಮ ತನ್ನ ವರ್ಣವನ್ನು ತ್ಯಜಿಸಿ ಏನಾದ? ಮಯೂರವರ್ಮನಾದನು. ಪಲ್ಲವರನ್ನು ಸೋಲಿಸಿ ಕದಂಬ ರಾಜ್ಯ ಸ್ಥಾಪಿಸಿದನು. ಹಾಗಾದರೆ ಕದಂಬ ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರು? ಮಯೂರವರ್ಮ, ನೆನ್ಪಿಟ್ಕೋರಿ. ಹಾಗಾದರೆ ಕದಂಬ ರಾಜ್ಯ ಆಳ್ವಿಕೆ ಮಾಡಿದ್ದು ಸಾಮಾನ್ಯ ಶಕ 325ರಿಂದ 540ರವರೆಗೆ. ಓಕೆ, ಇದು ಅವರ ಒಂದು ಕಾಲಾವಧಿ ಆಗಿರುತ್ತದೆ. ಇದು ಮಾಹಿತಿ ಮಯೂರವರ್ಮನ ಬಗ್ಗೆ. ನೆಕ್ಸ್ಟ್ ಕಾಕುತ್ಸ್ಥವರ್ಮನ ಬಗ್ಗೆ ನೋಡ್ತಾ ಹೋಗೋಣ. ಕಾಕುತ್ಸ್ಥವರ್ಮ ಕದಂಬ ವಂಶದ ಶ್ರೇಷ್ಠ ದೊರೆಗಳಲ್ಲೊಬ್ಬ. ಶಾಂತಿವರ್ಮನ ಕಾಲದಲ್ಲಿ ರಚನೆಯಾದ ತಾಳಗುಂದ ಶಾಸನದಲ್ಲಿ ಕಾಕುತ್ಸ್ಥವರ್ಮನನ್ನು ಕದಂಬ ಕುಲಭೂಷಣ ಎಂದು ಮತ್ತು ಜನಪ್ರಿಯ ಅರಸರಲ್ಲಿ ಸೂರ್ಯನಂತಿದ್ದವನು ಎಂದು ವರ್ಣಿಸಲಾಗಿದೆ. ಯಾವ ಒಂದು ಶಾಸನದಲ್ಲಿ? ತಾಳಗುಂದ ಶಾಸನದಲ್ಲಿ. ಓಕೆ, ಕವಿ ಕುಬ್ಜನಿಂದ ರಚನೆಯಾದಂತಹ ಶಾಸನ ಯಾವುದು? ತಾಳಗುಂದ ಶಾಸನ, ಸಂಸ್ಕೃತ ಶಾಸನ ಇದು ಆಗಿರುತ್ತದೆ. ಯಾರ ಒಂದು ಕಾಲದಲ್ಲಿ? ಶಾಂತಿವರ್ಮನ ಕಾಲದಲ್ಲಿ. ಓಕೆ, ಒಂದು ತಾಳಗುಂದ ಶಾಸನದಲ್ಲಿ ಕಾಕುತ್ಸ್ಥವರ್ಮನಿಗೆ ಏನೆಂದು ವರ್ಣಿಸಲಾಗಿದೆ ಅಂತ ಕ್ವಶನ್ ಬರಬಹುದು. ಕದಂಬ ಕುಲಭೂಷಣ ಮತ್ತು ಜನಪ್ರಿಯ ಅರಸರಲ್ಲಿ ಸೂರ್ಯನಂತಿದ್ದವನು ಎಂದು ವರ್ಣಿಸಲಾಗಿದೆ. ಯಾವ ಶಾಸನದಲ್ಲಿ? ತಾಳಗುಂದ ಶಾಸನದಲ್ಲಿ. ಅತ್ಯಂತ ಪ್ರಾಚೀನವಾದ ಹಲ್ಮಿಡಿ ಶಾಸನವು 5ನೇ ಶತಮಾನದಲ್ಲಿ ರೂಢಿಯಲ್ಲಿದ್ದ ಕನ್ನಡ ಭಾಷೆಯ ಸ್ವರೂಪವನ್ನು ತೋರಿಸುತ್ತದೆ. ಹಲ್ಮಿಡಿ ಶಾಸನವು ಕಾಕುತ್ಸ್ಥವರ್ಮನ ಮಾಹಿತಿಯನ್ನು ನೀಡುತ್ತದೆ. ಯಾಕಪ್ಪ ಅಂತಂದರೆ ಹಾಸನ್ ಜಿಲ್ಲೆಯಲ್ಲಿರುವಂತಹ ಹಲ್ಮಿಡಿ ಶಾಸನವು ಕನ್ನಡದಲ್ಲಿ ದೊರೆತಂತಹ ಮೊಟ್ಟ ಮೊದಲ ಶಾಸನವಾಗಿದೆ. ಯಾವಾಗ ಇದು ರಚನೆಯಾಗಿದೆ? 5ನೇ ಶತಮಾನದಲ್ಲಿ ರಚನೆಯಾಗಿದೆ. ಇದನ್ನು ರಚನೆ ಮಾಡಿಸಿದವರು ಯಾರಪ್ಪ ಅಂತಂದರೆ ಕಾಕುತ್ಸ್ಥವರ್ಮ. ಓಕೆ, ಕಾಕುತ್ಸ್ಥವರ್ಮ ಬರೆಸಿದಂತಹ ಶಾಸನ ಯಾವುದಾಗಿರ್ತದೆ? ಹಲ್ಮಿಡಿ ಶಾಸನ. ಓಕೆ, ಇದು ಹಾಸನ್ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿದೆ, ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡೋಣ ಮಾಹಿತಿ. ರಾಷ್ಟ್ರಕೂಟರು ನೋಡ್ರಿ ಸಾಮಾನ್ಯ ಶಕ 753ರಿಂದ 973 ಇವರ ಒಂದು ಕಾಲಾವಧಿಯಾಗಿರ್ತದೆ. ದಂತಿದುರ್ಗನಿಂದ ಈ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಹಾಗಾದರೆ ರಾಷ್ಟ್ರಕೂಟರ ಸಾಮ್ರಾಜ್ಯ ಸ್ಥಾಪನೆ ಯಾರಿಂದ ಆಯಿತು? ದಂತಿದುರ್ಗನಿಂದ ಸ್ಥಾಪನೆಯಾಯಿತು. ಪ್ರಾರಂಭದಲ್ಲಿ ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದನು. ಯಾರು?
ದಂತಿದುರ್ಗ. ತದನಂತರ ಸಾಮಾನ್ಯ ಶಕ 753ರಲ್ಲಿ ಅವನು ಚಾಲುಕ್ಯರ ದೊರೆ 2ನೇ ಕೀರ್ತಿವರ್ಮನನ್ನು ಸೋಲಿಸಿ ಉತ್ತರ ಭಾಗದಲ್ಲಿ ತನಗಾಗಿ ಒಂದು ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿಕೊಂಡನು. ಅದೇ ರಾಷ್ಟ್ರಕೂಟ ಸಾಮ್ರಾಜ್ಯವಾಗಿದೆ. ಹಾಗಾದರೆ ಚಾಲುಕ್ಯರ ಕೊನೆ ದೊರೆ ಯಾರು ಅಂತ ಗೊತ್ತಾಯ್ತಲ್ವಾ? ಇಲ್ಲಿ ಯಾರಾಗಿರ್ತಾರೆ? 2ನೇ ಕೀರ್ತಿವರ್ಮ. ಇದನ್ನು ಕೂಡ ನೆನ್ಪಿಟ್ಕೋರಿ. ಓಕೆ, ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರು? ದಂತಿದುರ್ಗ. ಇವರು ಚಾಲುಕ್ಯರ ದೊರೆ 2ನೇ ಕೀರ್ತಿವರ್ಮನನ್ನು ಸೋಲಿಸಿ ಚಾಲುಕ್ಯ ಸಾಮ್ರಾಜ್ಯದ ಉತ್ತರ ಭಾಗದಲ್ಲಿ ತನಗಾಗಿ ಒಂದು ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡರು. ಮಾಳಖೇಡ ಅಥವಾ ಮಾನ್ಯಖೇಟ ಇವರ ರಾಜಧಾನಿಯಾಗಿತ್ತು. ಮಾನ್ಯಖೇಟದ ರಾಷ್ಟ್ರಕೂಟರು ಎಂದು ಕರೆಯಲಾಗುತ್ತದೆ. ಇವರನ್ನ ಗೊತ್ತಿದೆ ನಿಮಗೆ. ಪಲ್ಲವರ ಮನೆತನದ ಸ್ಥಾಪಕರು ಯಾರು ಅಂದರೆ ಶಿವಸ್ಕಂದ ವರ್ಮ. ಕಂಚಿ ಇವರ ರಾಜಧಾನಿಯಾಗಿತ್ತು. ಇದಿಷ್ಟು ಮಾಹಿತಿ ನಮ್ಮ ಈ ಆಪ್ಷನ್ಸ್ಗಳಿಗೆ ಸಂಬಂಧಿಸಿರುವ ಹಾಗೆ. ಹಲ್ಮಿಡಿ ಶಾಸನದಿಂದ ಯಾವ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ? ಹಾಗಾದರೆ ಕಾಕುಸ್ಥ ವರ್ಮ. ಯಾಕಂದರೆ ರಚನೆ ಮಾಡಿಸಿದವರು ಕಾಕುಸ್ಥ ವರ್ಮನೇ ಆಗಿರ್ತಾನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ 2, ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಯ ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸುವ ಐತಿಹ್ಯ ಅಂತ ಕ್ವಶನ್ ಬಂದಿದೆ. ಮುದ್ರೆಗಳು, ಶಿಲಾಶಾಸನಗಳು, ದೇಸಿ ಸಾಹಿತ್ಯ, ವಿದೇಶಿ ಸಾಹಿತ್ಯ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ, ಮುದ್ರೆಗಳು. ಓಕೆ, ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಯ ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸುವ ಐತಿಹ್ಯ ಯಾವುದು? ಮುದ್ರೆಗಳು. ಹಾಗಾದರೆ ನೋಡೋಣ ವಿವರಣೆ ಇದಕ್ಕೆ ಸಂಬಂಧಿಸಿರುವ ಹಾಗೆ. ಮುದ್ರೆಗಳು ಹರಪ್ಪ ನಾಗರಿಕತೆಯ ನಗರಗಳು ಗ್ರಾಮೀಣ ಪ್ರದೇಶಗಳ ಜೊತೆಯಲ್ಲಿ ವ್ಯಾಪಾರ ಸಂಪರ್ಕ ಹೊಂದಿದ್ದವು. ಬಲೂಚಿಸ್ತಾನ್, ಸೌರಾಷ್ಟ್ರ ಹಾಗೂ ದಕ್ಕನ್ ಪ್ರದೇಶಗಳು ಇವುಗಳಲ್ಲಿ ಕೆಲವು. ಮೆಸೊಪೊಟೇಮಿಯಾದಲ್ಲಿ ಲಭ್ಯವಾಗಿರುವ ಸಿಂಧೂ ಕಣಿವೆ ನಾಗರಿಕತೆಗೆ ಸಂಬಂಧಿಸಿದ ಹಲವು ಮುದ್ರೆಗಳು ಅವುಗಳು ಪರಸ್ಪರ ಹೊಂದಿದ್ದ ಸಂಬಂಧವನ್ನು ಸೂಚಿಸುತ್ತವೆ. ಮುದ್ರೆಗಳು ಹರಪ್ಪ ನಾಗರಿಕತೆಯ ನಗರಗಳು ಗ್ರಾಮೀಣ ಪ್ರದೇಶಗಳ ಜೊತೆಯಲ್ಲಿ ಏನು ಮಾಡ್ತಿದ್ದು? ವ್ಯಾಪಾರ ಸಂಪರ್ಕ ಹೊಂದಿದ್ದವು. ಅದೇ ರೀತಿಯಾಗಿ ಬಲೂಚಿಸ್ತಾನ್ ಆಗಿರ್ಬೋದು, ಸೌರಾಷ್ಟ್ರ ಆಗಿರ್ಬೋದು ಹಾಗೂ ದಕ್ಕನ್ ಪ್ರದೇಶಗಳು. ಬಲೂಚಿಸ್ತಾನ ಈಗಿನ ನಮ್ಮ ವಾಯುವ್ಯ ಭಾಗದಲ್ಲಿ ಪಾಕಿಸ್ತಾನದಲ್ಲಿ ಬರುತ್ತದೆ. ಸೌರಾಷ್ಟ್ರ ಅಂದರೆ ಗುಜರಾತ್ ಪಶ್ಚಿಮ ಭಾಗದಲ್ಲಿ ಬರುತ್ತದೆ. ದಕ್ಕನ್ ಪ್ರಸ್ಥಭೂಮಿ ಅಂದರೆ ನಮ್ಮ ದಕ್ಷಿಣ ಭಾಗದ ಕಡೆ ಬರುತ್ತದೆ. ಓಕೆ, ಇವುಗಳಲ್ಲಿ ಕೆಲವು ಮೆಸೊಪೊಟೇಮಿಯಾದಲ್ಲಿ ಲಭ್ಯವಾಗಿರುವ ಸಿಂಧೂ ಕಣಿವೆ ನಾಗರಿಕತೆಗೆ ಸಂಬಂಧಿಸಿದ ಹಲವು ಮುದ್ರೆಗಳು ಅವುಗಳ ಪರಸ್ಪರ ಹೊಂದಿದ್ದ ಸಂಬಂಧವನ್ನು ಸೂಚಿಸುತ್ತದೆ. ಓಕೆ, ಮೆಸೊಪೊಟೇಮಿಯಾ ಮತ್ತು ಸಿಂಧೂ ನಾಗರಿಕತೆಯ ಸಂಬಂಧ ಯಾವುದರ ಮೂಲಕ ನಮಗೆ ತಿಳಿದು ಬರ್ತದೆ? ಮುದ್ರೆಗಳ ಮೂಲಕ ತಿಳಿದು ಬರುತ್ತದೆ. ಓಕೆ, ಅದಕ್ಕೋಸ್ಕರ ಮುದ್ರೆಗಳು ಏನಪ್ಪಾ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರ. ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆ ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಯಾವುದರ ಮೂಲಕ ತಿಳಿದು ಬರುತ್ತದೆ ಅಂದರೆ ಮುದ್ರೆಗಳ ಮೂಲಕ ತಿಳಿದು ಬರುತ್ತದೆ. ಶಿಲಾಶಾಸನ ಎಂದರೇನು? ಅದರ ಬಗ್ಗೆಯೂ ಕೂಡ ನಾವು ಮಾಹಿತಿ ತಿಳಿತಾ ಹೋಗೋಣ. ಶಿಲಾಶಾಸನ ಎಂದರೆ ಕೊರೆಯಲ್ಪಟ್ಟಿರುವ ಎಂದರ್ಥ. ಕಲ್ಲು, ಬಂಡೆ, ಲೋಹ, ದಂತ, ಸುಟ್ಟ ಮಣ್ಣಿನ ಹಲಗೆ ಮೊದಲಾದ ದೀರ್ಘಕಾಲ ಬಾಳಿಕೆ ಬರುವ ವಸ್ತುಗಳ ಮೇಲೆ ಶಾಸನಗಳನ್ನು ಬರೆಯಲಾಗುತ್ತಿತ್ತು. ಅಂದಿನ ಘಟನೆಗಳ ಜೊತೆಗೆ ನೇರ ಸಂಬಂಧಗಳನ್ನು ಹೊಂದಿರುವುದರಿಂದ ಶಾಸನಗಳು ಹೆಚ್ಚು ವಿಶ್ವಾಸಾರ್ಹ ಆಧಾರಗಳಾಗಿವೆ. ಇದು ಕ್ವಶನ್ ಬರಬಹುದಲ್ವಾ? ಇತಿಹಾಸದ ಆಧಾರಗಳಲ್ಲಿ ಹೆಚ್ಚು ವಿಶ್ವಾಸಾರ್ಹ ಆಧಾರಗಳು ಯಾವುವು ಅಂತ ಪ್ರಶ್ನೆ ಬರಬಹುದು. ಯಾವುದಾಗಿರ್ತದೆ? ಶಾಸನಗಳು. ಓಕೆ, ಇದು ಕ್ವಶನ್ ಬರಬಹುದು. ವಿಶ್ವಾಸಾರ್ಹ ಆಧಾರಗಳಾಗಿವೆ ಯಾವುವು? ಶಾಸನಗಳು. ಯಾಕೆ ಅಂದರೆ ಶಾಸನಗಳನ್ನು ಬರೆಯಲಾಗ್ತಿತ್ತಲ್ವಾ, ಅಂದಿನ ಘಟನೆಗಳ ಜೊತೆಗೆ ನೇರ ಸಂಬಂಧಗಳನ್ನು ಹೊಂದಿರ್ತವೆ. ಸಾಕಷ್ಟು ಅಲಹಾಬಾದ್ ಸ್ತಂಭ ಶಾಸನ ಆಗಿರಬಹುದು, ಐಹೊಳೆ ಶಾಸನಗಳಾಗಿರಬಹುದು, ಅಂದರೆ ಹಲ್ಮಿಡಿ ಶಾಸನ ಆಗಿರಬಹುದು. ಆ ರಾಜರುಗಳೇ ಖುದ್ದಾಗಿ ರಚನೆ ಮಾಡಿಸಿರುವಂತಹ ಶಾಸನಗಳು ಅವು ಏನು ಮಾಡ್ತಾವೆ ಅಂದರೆ ನಮಗೆ ನೈಜ ಘಟನೆಗಳ ಬಗ್ಗೆ ಪರಿಕಲ್ಪನೆಗಳನ್ನು ನೀಡುತ್ತವೆ. ಹಾಗಾಗಿಯೂ ವಿಶ್ವಾಸಾರ್ಹ ಆಧಾರಗಳಾಗಿವೆ ಯಾವುದು? ಶಿಲಾಶಾಸನಗಳು. ಆಧಾರಗಳು ವೆರಿ ಫೇಮಸ್. ಇತಿಹಾಸ ರಚನೆಗೆ ಬೇಕಾದಂತಹ ಆಧಾರಗಳಲ್ಲಿ ಮುದ್ರೆಗಳು ಬರುತ್ತೆ, ಶಿಲಾಶಾಸನ ಬರುತ್ತೆ. ಅದೇ ಹಾಗಾಗಿ ಸ್ಮಾರಕಗಳು, ನಾಣ್ಯಗಳು, ಸ್ಮಾರಕಗಳು ಇವೆಲ್ಲವೂ ಕೂಡ ಬರುತ್ತೆ. ಹಾಗಾಗಿ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡೋಣ. ಅಶೋಕನ ಶಾಸನಗಳೇ ಭಾರತದಲ್ಲಿ ಕಂಡುಬರುವ ಆರಂಭಿಕ ಶಾಸನಗಳಾಗಿವೆ. ಓಕೆ, ಅಶೋಕನ ಶಾಸನಗಳೇ ಭಾರತದಲ್ಲಿ ಕಂಡುಬರುವ ಆರಂಭಿಕ ಶಾಸನಗಳಾಗಿವೆ. ನೆನ್ಪಿಟ್ಕೋರಿ. ಅಶೋಕನನ್ನು ಶಾಸನಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಯಾರ ಶಾಸನಗಳು ಕಂಡುಬಂದು? ಅಶೋಕನ ಶಾಸನಗಳು ಕಂಡುಬಂದವು. ಅದೇ ರೀತಿಯಾಗಿ ಅಶೋಕನನ್ನು ಏನಂತ ಕರೆಯಲಾಗ್ತದೆ? ಶಾಸನಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ. ಹಾಗಾದರೆ ದೇಸಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತಲೂ ಕೂಡ ಕೊಡಲಾಗಿತ್ತು ಆಪ್ಷನ್ಸಲ್ಲಿ. ನೋಡ್ತಾ ಹೋಗೋಣ.
ದೇಸಿ ಸಾಹಿತ್ಯ ಎಂದರೇನು? ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವ ಸಾಹಿತ್ಯವನ್ನು ದೇಸಿಯ ಸಾಹಿತ್ಯವೆಂದು ಕರೆಯಲಾಗುವುದು. ದೇಸಿ ಸಾಹಿತ್ಯ ಅಂದರೆ ಏನು? ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವ ಸಾಹಿತ್ಯವನ್ನು ದೇಸಿಯ ಸಾಹಿತ್ಯವೆಂದು ಕರೆಯಲಾಗುವುದು. ಸಂಸ್ಕೃತ, ಪ್ರಾಕೃತ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಕಾಶ್ಮೀರಿ, ಗುಜರಾತಿ, ಒರಿಯಾ ಹೀಗೆ ಇನ್ನು ಹಲವು ಭಾಷೆಗಳಲ್ಲಿ ರಚಿತವಾದವುಗಳು ಯಾವುದು? ದೇಸಿ ಸಾಹಿತ್ಯ. ವಿದೇಶಿ ಸಾಹಿತ್ಯ ಅಂದ್ರೇನು? ವಿದೇಶಗಳಿಂದ ಭಾರತಕ್ಕೆ ಬಂದ ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು, ಯಾತ್ರಾರ್ಥಿಗಳು, ಅಧಿಕಾರಿಗಳು, ಮಿಷನರಿಗಳು ಮೊದಲಾದವರು ಇಲ್ಲಿನ ತಮ್ಮ ಅನುಭವಗಳನ್ನು ಬರವಣಿಗೆಗಳ ರೂಪದಲ್ಲಿ ದಾಖಲಿಸಿದ್ದಾರೆ. ಅವುಗಳನ್ನು ವಿದೇಶಿ ಸಾಹಿತ್ಯವೆಂದು ಪರಿಗಣಿಸಲಾಗುವುದು. ಓಕೆ, ಹಾಗಾದರೆ ದೇಸಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎಂದರೇನು? ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ ನಾನು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗಿದೆ, ಮುದ್ರೆಗಳು. ಅದೇ ರೀತಿಯಾಗಿ ಶಿಲಾಶಾಸನ, ದೇಸಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯಗಳ ಬಗ್ಗೆಯೂ ಕೂಡ ನಾವು ಅಭ್ಯಾಸ ಮಾಡಿಕೊಂಡಿದ್ವಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ 3. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕಟ್ಟಿ ಐಕ್ಯತೆಯನ್ನು ಮೂಡಿಸಿದ ವಂಶ ಅಂತ ಕೇಳಲಾಗಿದೆ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕಟ್ಟಿ ಐಕ್ಯತೆಯನ್ನು ಮೂಡಿಸಿದ ವಂಶ ಕುಶಾಣರು, ಗುಪ್ತರು, ಶಾತವಾಹನರು, ಮೌರ್ಯರು ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗತ್ತೆ, ಮೌರ್ಯರು. ಓಕೆ, ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕಟ್ಟಿ ಐಕ್ಯತೆಯನ್ನು ಮೂಡಿಸಿದ ವಂಶ ಯಾವುದು? ಮೌರ್ಯರು. ವಿವರಣೆಯನ್ನು ನೋಡ್ತಾ ಹೋಗೋಣ. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಈ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಚಂದ್ರಗುಪ್ತ ಮೌರ್ಯ. ಓಕೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಚಂದ್ರಗುಪ್ತ ಮೌರ್ಯ. ಇದ್ರ ಮೇಲೆ ಕ್ವಶನ್ಸ್ಗಳು ಬರ್ತಿರ್ತಾವೆ, ಹಾಗಾಗಿ ನೆನ್ಪಿಟ್ಕೋರಿ. ಈ ಸಾಮ್ರಾಜ್ಯದ ಬಗ್ಗೆ ತಿಳಿಯಲು ಪ್ರಮುಖ ಆಕಾರಗಳು ಅಂತ ಇದೆ. ಆಕಾರಗಳ ಮೇಲೆ ಕ್ವಶನ್ಸ್ಗಳು ಬರ್ತಾವೆ, ಹಾಗಾಗಿ ನಾನು ತಗೊಂಬಂದಿರೋದು. ಮೇಘಾಸ್ತನಿಸನ ಇಂಡಿಕಾ, ಕೌಟಿಲ್ಯನ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳಾದ ದೀಪವಂಶ ಮತ್ತು ಮಹಾವಂಶ, ಅಶೋಕನ ಶಾಸನಗಳು. ಈ ಎಲ್ಲ ಆಕಾರಗಳು ನಮಗೆ ಯಾವ ಸಾಮ್ರಾಜ್ಯದ ಬಗ್ಗೆ ತಿಳಿಸ್ಕೊಡ್ತದಪ್ಪ ಅಂತಂದರೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಮಾಹಿತಿಯನ್ನು ಕೊಡುತ್ತವೆ. ಓಕೆ, ಹಾಗಾಗಿ ಈ ಆಕಾರಗಳನ್ನು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡೋಣ ಕುಶಾಣರ ಬಗ್ಗೆ, ಯಾಕಂದರೆ ಆಪ್ಷನ್ಸಲ್ಲಿ ಇವರು ಕೂಡ ಇದ್ದರು. ಹಾಗಾಗಿ ಕುಶಾಣರು ಗ್ರೀಕರ ನಂತರ ಭಾರತೀಯ ಚರಿತ್ರೆ ಹಾಗೂ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದವರು ಯಾರು ಅಂದರೆ ಕುಶಾಣರು. ಕುಶಾಣರು ಬೌದ್ಧ ಧರ್ಮಕ್ಕೆ ವಿಶೇಷ ಚಲನೆಯನ್ನು ನೀಡಿದವರು. ಗಾಂಧಾರ ಶಿಲ್ಪಕಲೆಯು ಇವರಿಂದ ವಿಕಸಿತಗೊಂಡಿತು. ನೆನ್ಪಿಟ್ಕೋರಿ, ಗಾಂಧಾರ ಶಿಲ್ಪಕಲೆ ಯಾರಿಂದ ವಿಕಸಿತಗೊಂಡಿದೆ ಅಂತ ಪ್ರಶ್ನೆ ಬರಬಹುದು. ಕುಶಾಣರಿಂದ ವಿಕಸಿತಗೊಂಡಿತು. ಮೌರ್ಯರ ನಂತರದಲ್ಲಿ ಕಾಣುವ ಪ್ರಮುಖ ರಾಜಮನೆತನವೇ ಕುಶಾಣರದು. ಓಕೆ, ಮೌರ್ಯರ ನಂತರ ಭಾರತದಲ್ಲಿ ಕಂಡುಬರುವಂತಹ ಪ್ರಮುಖ ರಾಜಮನೆತನ ಯಾವುದು? ಕುಶಾಣರದು. ಕುಜಲ್ ಕಡ್ಪೀಸಸ್ ಈ ರಾಜಮನೆತನದ ಸಂಸ್ಥಾಪಕ. ಓಕೆ, ನೆನ್ಪಿಟ್ಕೋರಿ, ಕುಶಾಣರ ಮನೆತನದ ಸ್ಥಾಪಕರು ಯಾರು ಅಂತ ಪ್ರಶ್ನೆ ಬರಬಹುದು. ಕುಜಲ್ ಕಡ್ಪೀಸಸ್ ಈ ರಾಜಮನೆತನದ ಸಂಸ್ಥಾಪಕ. ಅದೇ ರೀತಿಯಾಗಿ ವಿಮ್ ಕಡ್ಪೀಸಸ್ ಮತ್ತು ಕನಿಷ್ಕ ಈ ವಂಶದ ಮುಖ್ಯ ದೊರೆಗಳು. ಯಾವ ವಂಶ? ಕುಶಾಣರ ವಂಶ. ಇವರು ಯೂಚಿಗಳು ಮೂಲತಃ ಬುಡಕಟ್ಟುಗಳಿಗೆ ಸೇರಿದವರು. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಕುಶಾಣರು ಯಾವ ಬುಡಕಟ್ಟಿಗೆ ಸೇರಿದವರು ಅಂತ ಪ್ರಶ್ನೆ ಆಗಬಹುದು, ಹಾಗಾಗಿ ನೆನ್ಪಿಟ್ಕೋರಿ, ಯೂಚಿ ಪಂಗಡಕ್ಕೆ ಸೇರಿದವರು ಅಥವಾ ಯೂಚಿ ಬುಡಕಟ್ಟುಗಳಿಗೆ ಸೇರಿದವರು ಆಗಿರ್ತಾರೆ. ಓಕೆ, ಯಾರು? ಕುಶಾಣರು ಮೂಲತಃ. ಅದೇ ರೀತಿಯಾಗಿ ಶಾತವಾಹನರ ಬಗ್ಗೆ ನೋಡ್ತಾ ಹೋಗೋಣ. ಆಪ್ಷನ್ಸಲ್ಲಿ ಇವರು ಇದ್ರು. ಶಾತವಾಹನರ ಒಂದು ಕಾಲಾವಧಿ ಸಾಮಾನ್ಯ ಶಕ ಪೂರ್ವ 230ರಿಂದ ಸಾಮಾನ್ಯ ಶಕ 220. ಶಾತವಾಹನರ ವಂಶವು ದಖನ್ನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜ್ಯವಾಗಿದೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ದಖನ್ನಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜ್ಯ ಯಾವುದಾಗಿರ್ತದೆ? ಶಾತವಾಹನರ ವಂಶ ಆಗಿರ್ತದೆ. ಸಿಮುಖ ಶಾತವಾಹನ ಈ ವಂಶದ ಮೊದಲ ಅರಸ. ಓಕೆ, ಶಾತವಾಹನರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಸಿಮುಖ ಆಗಿರ್ತಾನೆ, ನೆನ್ಪಿಟ್ಕೋರಿ. ಶಾತವಾಹನ ವಂಶದ ಸ್ಥಾಪಕರು ಯಾರು ಅಂತ ಕೇಳಬಹುದು, ಸಿಮುಖ. ಶಾತವಾಹನ ಈ ವಂಶದ ಮೊದಲ ಅರಸ ಮತ್ತು ಸಂಸ್ಥಾಪಕರು ಕೂಡ ಇವರು ಆಗಿರ್ತಾರೆ. ಪೈಠಾಣ ಅಥವಾ ಪ್ರತಿಷ್ಠಾನ ಇವರ ರಾಜಧಾನಿಯಾಗಿತ್ತು. ಶಾತವಾಹನರ ರಾಜಧಾನಿ ಯಾವುದು? ಪ್ರತಿಷ್ಠಾನ ಅಥವಾ ಪೈಠಾಣ. ಮೌರ್ಯರು ಹಾಗೂ ಕುಶಾಣರ ನಂತರ ಉದಯವಾದ ಸಾಮ್ರಾಜ್ಯವೇ ಗುಪ್ತ ಸಾಮ್ರಾಜ್ಯ. ನೆಕ್ಸ್ಟ್ ನಮಗೆ ಗುಪ್ತರ ಬಗ್ಗೆ ಮಾಹಿತಿ. ಆಪ್ಷನ್ಸಲ್ಲಿ ಮೌರ್ಯರು, ಕುಶಾಣರು, ಶಾತವಾಹನರು ಮತ್ತು ಗುಪ್ತರು ಇದ್ರು. ಓಕೆ, ಈಗಾಗಲೇ ನಾವು ಮೌರ್ಯರು, ಕುಶಾಣರು ಮತ್ತು ಶಾತವಾಹನರ ಬಗ್ಗೆ ನೋಡಿದ್ವಿ. ಇವಾಗ ಗುಪ್ತರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ,
ಮೌರ್ಯರ ಹಾಗೂ ಕುಶಾಣರ ನಂತರ ಉದಯವಾದ ಸಾಮ್ರಾಜ್ಯ, ಇನ್ನೊಂದು ಪ್ರಸಿದ್ಧ ಸಾಮ್ರಾಜ್ಯ ಯಾವುದು? ಗುಪ್ತ ಸಾಮ್ರಾಜ್ಯ. ಶ್ರೀಗುಪ್ತ ಈ ವಂಶದ ಮೂಲ ಸ್ಥಾಪಕ ಮತ್ತು ಗುಪ್ತರು ಪಾಟಲಿಪುತ್ರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದರು. ಹಾಗಾದರೆ ಗುಪ್ತ ಸಾಮ್ರಾಜ್ಯದ ಸ್ಥಾಪಕರು ಯಾರಾಗಿರ್ತಾರೆ? ಶ್ರೀಗುಪ್ತ ಆಗಿರ್ತಾನೆ. ಶ್ರೀಗುಪ್ತ ಈ ವಂಶದ ಮೂಲ ಸ್ಥಾಪಕ. ಗುಪ್ತ ರಾಜಧಾನಿ ಯಾವುದಾಗಿತ್ತು? ಪಾಟಲಿಪುತ್ರ. ಓಕೆ, ಆಳ್ವಿಕೆ ನಡೆಸಿದರು. ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗುವ ಆಕಾರಗಳು ಯಾವ ರೀತಿಯಾಗಿ? ಮೌರ್ಯರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗುವಂತಹ ಆಕಾರಗಳ ಬಗ್ಗೆ ನೋಡಿದ್ವಿ. ಅದೇ ರೀತಿಯಾಗಿ ಗುಪ್ತರ ಒಂದು ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗುವ ಆಕಾರಗಳು ನೋಡ್ತಾ ಹೋಗೋಣ. ಅಲಹಾಬಾದ್ ಸ್ತಂಭ ಶಾಸನ, ಮೆಹರೂಲಿಯ ಸ್ತಂಭ ಶಾಸನ, ಅದೇ ರೀತಿಯಾಗಿ ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ. ನೆಕ್ಸ್ಟ್ ನೋಡೋಣ, ಕಾಳಿದಾಸನ ಕೃತಿಗಳು, ರಾಜಶೇಖರನ ಕಾವ್ಯ ಮೀಮಾಂಸೆ, ವಿಜ್ಜಿಕೆಯ ಕೌಮದಿ ಮಹೋತ್ಸವ, ಫಾಹಿಯಾನ ಮತ್ತು ಇತ್ಸಿಂಗರ ಬರವಣಿಗೆಗಳು. ಇವೆಲ್ಲ ಪ್ರಮುಖ ಆಕಾರಗಳು ಏನನ್ನ ತಿಳಿಸ್ಕೊಡ್ತದಪ್ಪ ಅಂತಂದ್ರೆ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತದೆ. ಓಕೆ, ಹಾಗಾಗಿ ಮಹತ್ವಪೂರ್ಣವಾದಂತಹ ಮಾಹಿತಿಗಳು ಈ ಒಂದು ಸಾಮ್ರಾಜ್ಯಗಳಿಗೆ ಸಂಬಂಧಿಸಿರುವ ಹಾಗೆ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕಟ್ಟಿ ಐಕ್ಯತೆಯನ್ನು ಮೂಡಿಸಿದಂತಹ ವಂಶ ಯಾವುದು? ಮೌರ್ಯರು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ ಅಂತ ಕೇಳಲಾಗಿದೆ. ಪಶುಪಾಲನೆ, ನೇಯ್ಗೆ, ವ್ಯವಸಾಯ, ತೋಟಗಾರಿಕೆ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗತ್ತೆ, ನೇಯ್ಗೆ. ಓಕೆ, ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ ಯಾವುದು? ನೇಯ್ಗೆ ಆಗಿರುತ್ತದೆ. ನೋಡೋಣ ಇದಕ್ಕೆ ಸಂಬಂಧಿಸಿರುವ ಹಾಗೆ ಮಾಹಿತಿಗಳು. ದಿಲ್ಲಿ ಸುಲ್ತಾನರ ಕೊಡುಗೆಗಳು. ಆರ್ಥಿಕತೆ, ರೈತರ ಮೇಲಿನ ಭೂಕಂದಾಯದ ಹೊರೆ ವಿಪರೀತವಾಗಿತ್ತು. ಮಹಮ್ಮದ್ ಬಿನ್ ತುಘಲಕನು ಕಂದಾಯವನ್ನು ಇನ್ನಿಷ್ಟು ಹೆಚ್ಚಿಸಿದನಲ್ಲದೆ ಅದನ್ನು ಕಟ್ಟುನಿಟ್ಟಾಗಿ ವಸೂಲಿ ಮಾಡಿದನು. ಓಕೆ, ಇದು ದಿಲ್ಲಿ ಸುಲ್ತಾನರ ಆರ್ಥಿಕತೆಯ ಒಂದು ನೀತಿ. ಓಕೆ, ಪರಿಣಾಮವಾಗಿ ರೈತರು ಎಲ್ಲೆಡೆ ದಂಗೆ ಎದ್ದರು. ಯಾವುದರ ಪರಿಣಾಮವಾಗಿ? ಮೊಹಮ್ಮದ್ ಬಿನ್ ತುಘಲಕನ ಒಂದು ಕಂದಾಯ ನೀತಿಯ ಪರಿಣಾಮವಾಗಿ. ನೇಯ್ಗೆಯು ಆ ಕಾಲದ ಬೃಹತ್ ಉದ್ಯಮವಾಗಿತ್ತು. ಓಕೆ, ದಿಲ್ಲಿ ಸುಲ್ತಾನರ ಕಾಲದ ಬೃಹತ್ ಉದ್ಯಮ ಯಾವುದಾಗಿತ್ತು? ನೇಯ್ಗೆ. ನಗರ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಬಿರುಸಾಗಿ ನಡೆಯುತ್ತಿತ್ತು. ಇದು ಭಾರೀ ಪ್ರಮಾಣದಲ್ಲಿ ಉದ್ಯೋಗ ಒದಗಿಸಿತು. ಸುಲ್ತಾನರು ಪ್ರಮುಖವಾಗಿ ಯುದ್ಧ ಕುದುರೆಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. ತುಂಬ ಪ್ರಸಿದ್ಧವಾದಂತಹ ಕಟ್ಟಡಗಳನ್ನು ದಿಲ್ಲಿ ಸುಲ್ತಾನರ ಒಂದು ಕಾಲದಲ್ಲಿ ನಮಗೆ ನೋಡೋಕೆ ಸಿಗುತ್ತವೆ. ಹಾಗಾಗಿ ಆ ಕಟ್ಟಡಗಳ ನಿರ್ಮಾಣ ಮಾಡುವುದರಿಂದ ಸಾಕಷ್ಟು ಉದ್ಯೋಗಗಳು ಕೂಡ ಸೃಷ್ಟಿ ಆಗುತ್ತಿದ್ದವು. ಹಾಗಾಗಿ ನೇಯ್ಗೆಯು ಏನಪ್ಪಾ ಅಂತಂದ್ರೆ ಆ ಕಾಲದ ಒಂದು ಬೃಹತ್ ಉದ್ಯಮವಾಗಿತ್ತು. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗತ್ತೆ? ನೇಯ್ಗೆ. ಓಕೆ, ದಿಲ್ಲಿ ಸುಲ್ತಾನರು ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ ಯಾವುದು? ನೇಯ್ಗೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವನ ಕಾಲದಲ್ಲಿ ಇದ್ದರು ಅಂತ ಇದೆ. ಹಾಗಾದ್ರೆ ಯಾರ ಕಾಲದಲ್ಲಿ ಇದ್ರು ನೋಡೋಣ. ಯಾರ್ಯಾರು? ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು. ಓಕೆ, ಇದನ್ನು ನಾನು ಹಿಸ್ಟ್ರಿ ಸೂಪರ್ 500 ಕ್ವಶನ್ ಸೀರೀಸನ್ನ ಭಾಗದಲ್ಲಿ ಇವೆಲ್ಲವನ್ನು ಕೂಡ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಅಂದರೂ ಕೂಡ ನೀವು ಆ ಕ್ಲಾಸಸ್ಗಳನ್ನು ಕೂಡ ನೋಡ್ಕೊಂಡ್ಬಿಟ್ರೆ ಹಿಸ್ಟ್ರಿ ನಿಮಗೆ ಈಸಿ ಆಗತ್ತೆ. ಓಕೆ, ನೋಡೋಣ ಯಾರು? ಕನಿಷ್ಕ, ವಿಮ್ಕಡ್ ಪೀಸಸ್, ಕುಜಲ್ಕಡ್ ಪೀಸಸ್ ಮತ್ತು ಅಶೋಕ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ, ಕನಿಷ್ಕ. ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವನ ಕಾಲದಲ್ಲಿ ಇದ್ದರು ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ಹಾಗಾದರೆ ಮಾಹಿತಿ ನೋಡೋಣ. ಕನಿಷ್ಕನು ಬೌದ್ಧ ಧರ್ಮಕ್ಕೆ ನೀಡಿದ ಆಶ್ರಯದಿಂದಾಗಿ ಅದು ಮತ್ತಷ್ಟು ಸಮೃದ್ಧಿಯಿಂದ ಬೆಳೆಯಲು ಸಾಧ್ಯವಾಯಿತು. ಕನಿಷ್ಕ ಬೌದ್ಧ ಧರ್ಮಕ್ಕೆ ಅಪಾರವಾದ ಪ್ರೋತ್ಸಾಹವನ್ನು ನೀಡಿದ್ದ. ನೆನ್ಪಿಟ್ಕೋರಿ. ಅಶ್ವಘೋಷ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವರೆಲ್ಲರೂ ಯಾರಪ್ಪ ಅಂತಂದ್ರೆ ಬೌದ್ಧ ವಿದ್ವಾಂಸರು. ಓಕೆ, ಅಶ್ವಘೋಷನು ಬರೆದಂತಹ ಬುದ್ಧ ಚರಿತೆ ಓಕೆ ಇಂಪಾರ್ಟೆಂಟ್ ಆಗತ್ತೆ, ನೆನ್ಪಿಟ್ಕೋರಿ. ಇವರೆಲ್ಲರೂ ಕೂಡ ಯಾರು? ಬೌದ್ಧ ವಿದ್ವಾಂಸರು. ಇವನ ಕಾಲದಲ್ಲಿ ಕಾಣುತ್ತೇವೆ. ಓಕೆ, ಯಾರ ಕಾಲದಲ್ಲಿ? ಕನಿಷ್ಕನ ಕಾಲದಲ್ಲಿ. ನಾಲ್ಕನೇ ಬೌದ್ಧ ಸಮಾವೇಶವನ್ನು ಕಾಶ್ಮೀರದಲ್ಲಿ ಕನಿಷ್ಕನ ನೇತೃತ್ವದಲ್ಲಿಯೇ ನಡೆಸಲಾಯಿತು. ಇದು ಕೂಡ ಸುಮಾರು ಸತಿ ಕ್ವಶನ್ ಆಗಿದೆ. ನಾಲ್ಕನೇ ಬೌದ್ಧ ಸಮಾವೇಶ ಯಾರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲಿ ನಡೆಸಲಾಯಿತು ಎರಡೂ ಕೂಡ ಗೊತ್ತಿರಬೇಕು. ಕಾಶ್ಮೀರದ ಕುಂಡಲವನದಲ್ಲಿ. ಯಾರ ನೇತೃತ್ವದಲ್ಲಿ? ಕನಿಷ್ಕನ ನೇತೃತ್ವದಲ್ಲಿ. ಈತನು ಅಶೋಕನ ರೀತಿಯಲ್ಲಿಯೇ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಮಧ್ಯ ಏಷ್ಯಾ ಹಾಗೂ ಚೀನಾಗಳಿಗೆ ನಿಯೋಗಗಳನ್ನು
ಕಳುಹಿಸಿದ್ದನು. ಯಾರು? ಕನಿಷ್ಕ. ಇವನ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪವು ಸಹ ಪ್ರೋತ್ಸಾಹವನ್ನು ಪಡೆಯಿತು. ಯಾರ ಒಂದು ಕಾಲದಲ್ಲಿ? ಕನಿಷ್ಕನ ಕಾಲದಲ್ಲಿ. ಅದೇ ರೀತಿಯಾಗಿ ಕುಜಲ್ ಕಡ್ಪೀಸಸ್ ಯಾರಪ್ಪ ಅಂದರೆ ಕುಶಾಣರ ಮನೆತನದ ಸಂಸ್ಥಾಪಕರು. ಓಕೆ, ಇದಿಷ್ಟು ಕೂಡ ಮಾಹಿತಿ ಕನಿಷ್ಕನಿಗೆ ಸಂಬಂಧಿಸಿರುವ ಹಾಗೆ. ನೆಕ್ಸ್ಟ್ ವಿಮ್ ಕಡ್ಪೀಸಸನ ಬಗ್ಗೆ ನೋಡೋಣ. ವಿಮ್ ಕಡ್ಪೀಸಸನ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸಲಾಯಿತು. ಇದು ಕೂಡ ನೆಕ್ಸ್ಟ್ ನಿಮಗೆ ಕ್ವಶನ್ ಬರುತ್ತೆ. ಇಲ್ಲಿಂದ ಮುಂದಕ್ಕೆ ಕುಶಾಣರು ಸಾಮಾನ್ಯವಾಗಿ ಚಿನ್ನದ ಹಾಗೂ ತಾಮ್ರದ ನಾಣ್ಯಗಳನ್ನು ಟಂಕಿಸಿದರು. ಮೌರ್ಯ ಸಾಮ್ರಾಜ್ಯದಲ್ಲಿ ಸಾಮಾನ್ಯ ಶಕ ಪೂರ್ವ 273ರಿಂದ 232 ಕಾಲಾವಧಿ ಯಾರ್ದು? ಅಶೋಕನದು. ಭಾರತದ ಇತಿಹಾಸದಲ್ಲಿಯೇ ಅಶೋಕನು ಈ ವಂಶದ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದಾನೆ. ಓಕೆ, ಯಾರು? ಅಶೋಕ. ಯಾವ ಸಾಮ್ರಾಜ್ಯದ ದೊರೆ? ಮೌರ್ಯ ಸಾಮ್ರಾಜ್ಯದ ದೊರೆ. ಈತನ ಕಾಲಾವಧಿ ಸಾಮಾನ್ಯ ಶಕ ಪೂರ್ವ 273ರಿಂದ 232. ನೆನ್ಪಿಟ್ಕೋರಿ. ಬಿಂದುಸಾರನ ಮಗನಾದ ಅಶೋಕನು ತನ್ನ ತಂದೆಯ ಆಳ್ವಿಕೆಯ ಕಾಲದಲ್ಲಿ ಉಜ್ಜಯಿನಿ ಮತ್ತು ತಕ್ಷಶಿಲೆ ಪ್ರಾಂತ್ಯಗಳ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸಿದನು. ಹಾಗಾದರೆ ಅಶೋಕ ಯಾರ ಮಗನಾಗಿದ್ದ? ಬಿಂದುಸಾರನ ಮಗನಾಗಿದ್ದ. ಸಾಮಾನ್ಯ ಶಕಪೂರ್ವ 261ರಲ್ಲಿ ಅಶೋಕನು ಕಳಿಂಗ ಯುದ್ಧ ಸಾರಿದನು. ನೆನ್ಪಿಟ್ಕೋರಿ, ಇಸ್ವಿ ಇಂಪಾರ್ಟೆಂಟು. ಎಷ್ಟರಲ್ಲಿ? 261ರಲ್ಲಿ ಅಶೋಕನು ಕಳಿಂಗ ಯುದ್ಧ ಸಾರಿದನು. ಇದರ ಬಗೆಗೆ ಅಶೋಕನ 13ನೇ ಬಂಡೆಗಲ್ಲು ಶಾಸನ ಮಾಹಿತಿ ನೀಡುತ್ತದೆ. ಓಕೆ, ನೆನ್ಪಿಟ್ಕೋರಿ, ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿ ನೀಡುವಂತಹ ಶಾಸನ ಯಾವುದು ಅಂತ ಕ್ವಶನ್ ಬರಬಹುದು. 13ನೇ ಬಂಡೆಗಲ್ಲು ಶಾಸನ ಮಾಹಿತಿ ನೀಡುತ್ತದೆ. ಯಾವುದರ ಬಗ್ಗೆ? ಕಳಿಂಗ ಯುದ್ಧದ ಬಗ್ಗೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗಿತ್ತು? ಕನಿಷ್ಕ. ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಕನಿಷ್ಕನ ಒಂದು ಆಳ್ವಿಕೆಯ ಕಾಲದಲ್ಲಿ ಇದ್ದರು, ಆತನ ಆಸ್ಥಾನದಲ್ಲಿ ಇದ್ದರು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಅಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಅಂತ ಇದೆ. ಕೆಂಪು ಕೋಟೆ, ಅಲೈ ದರ್ವಾಜ, ಬುಲಂದ್ ದರ್ವಾಜ, ಚಾರ್ ಮಿನಾರ್ ಅಂತ ಇದೆ. ಹಾಗಾದ್ರೆ ಯಾವುದಾಗತ್ತೆ? ಆಪ್ಷನ್ 2 ಇಸ್ ಅ ರೈಟ್ ಆನ್ಸರ್, ಅಲೈ ದರ್ವಾಜ. ಅಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಯಾವುದಾಗಿರ್ತದೆ? ಅಲೈ ದರ್ವಾಜ ಆಗಿರುತ್ತದೆ. ಹಾಗಾದ್ರೆ ಈ ಎಲ್ಲಾ ಒಂದು ಪ್ರಸಿದ್ಧವಾದಂತಹ ಸ್ಮಾರಕಗಳ ಬಗ್ಗೆ ನಾವು ವಿವರಣೆಯನ್ನು ನೋಡ್ತಾ ಹೋಗೋಣ. ದೆಹಲಿ ಸುಲ್ತಾನರು ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ಪರಿಚಯಿಸಿದರು. ಇದು ಮಹತ್ವಪೂರ್ಣವಾಗುತ್ತದೆ. ದೆಹಲಿ ಸುಲ್ತಾನರು ಭಾರತದಲ್ಲಿ ಯಾವ ಶೈಲಿಯ ವಾಸ್ತುಶಿಲ್ಪವನ್ನು ಪರಿಚಯಿಸಿದರು ಅಂತ ಪ್ರಶ್ನೆ ಬರಬಹುದು. ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪವನ್ನು ಅವರು ಪರಿಚಯಿಸಿದರು. ಇದರ ಪ್ರಮುಖ ಲಕ್ಷಣಗಳು ಏನು? ಇಂಡೋ ಇಸ್ಲಾಮಿಕ್ ಶೈಲಿಯ ಲಕ್ಷಣಗಳನ್ನು ನೋಡಲಿ. ಕಮಾನುಗಳು, ಗುಮ್ಮಟಗಳು ಹಾಗೂ ಮಿನಾರ್ಗಳು ಈ ಶೈಲಿಯ ಮುಖ್ಯ ಲಕ್ಷಣಗಳು. ಇಂಡೋ ಇಸ್ಲಾಮಿಕ್ ಶೈಲಿಯ ಮುಖ್ಯ ಲಕ್ಷಣಗಳು ಯಾವ್ಯಾವು? ಕಮಾನುಗಳು, ಗುಮ್ಮಟಗಳು ಹಾಗೂ ಮಿನಾರ್ಗಳು ಶೈಲಿಯ ಮುಖ್ಯ ಲಕ್ಷಣಗಳು. ಓಕೆ, ಇದನ್ನು ಪರಿಚಯಿಸಿದವರು ಯಾರು? ದೆಹಲಿ ಸುಲ್ತಾನರು. ಇಂಡೋ ಇಸ್ಲಾಮಿಕ್ ಶೈಲಿ. ದೆಹಲಿ ಸುಲ್ತಾನರು ಕೋಟೆ, ಮಸೀದಿ, ಅರಮನೆ, ಸಾರ್ವಜನಿಕ ಕಟ್ಟಡ, ಮದರಸ, ಧರ್ಮಶಾಲೆಗಳನ್ನು ಸಹ ನಿರ್ಮಾಣ ಮಾಡಿಸಿದರು. ಅಲಾವುದ್ದೀನ್ ಖಿಲ್ಜಿಯು ಅಲೈ ದರ್ವಾಜಾವನ್ನು ನಿರ್ಮಿಸಿದನು. ಓಕೆ, ನಮ್ಮ ಪ್ರಶ್ನೆಗೆ ಇಲ್ಲಿದೆ ನೋಡ್ರಿ ಉತ್ತರ. ಅಲಾವುದ್ದೀನ್ ಖಿಲ್ಜಿಯು ಅಲೈ ದರ್ವಾಜಾವನ್ನು ನಿರ್ಮಿಸಿದನು. ಅಲಾವುದ್ದೀನನು ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಮುಂತಾದ ಪರ್ಷಿಯನ್ ಕವಿಗಳನ್ನು ಸಹ ಪ್ರೋತ್ಸಾಹಿಸಿದ. ದಿಲ್ಲಿಯಲ್ಲಿ ಸಿರಿ ಎಂಬ ರಾಜಧಾನಿಯನ್ನು ಕಟ್ಟಿಸಿದನು. ಅಲೈ ದರ್ವಾಜಾ ಇವನ ಭವ್ಯ ರಚನೆಯಾಗಿದೆ. ದಿಲ್ಲಿಯಲ್ಲಿ ಯಾವ ಒಂದು ರಾಜಧಾನಿಯನ್ನು ಕಟ್ಟಿಸಿದ? ಸಿರಿ ಎಂಬ ರಾಜಧಾನಿಯನ್ನು ಕಟ್ಟಿಸಿ ಅಲ್ಲಿ ಅಲೈ ದರ್ವಾಜಾವನ್ನು ಈತ ನಿರ್ಮಾಣ ಮಾಡಿಸಿದನು. ಇಂಪಾರ್ಟೆಂಟ್ ಆಗತ್ತೆ, ಹೇಳಿಕೆ ರೂಪದಲ್ಲಿ ಬರಬಹುದು ಅಥವಾ ದಿಲ್ಲಿಯಲ್ಲಿ ಸಿರಿ ಎಂಬ ರಾಜಧಾನಿಯನ್ನು ಕಟ್ಟಿಸಿದವರು ಯಾರು ಅಂತ ಡೈರೆಕ್ಟ್ ಕ್ವಶನ್ ಕೂಡ ಆಗಬಹುದು. ಅದೇ ರೀತಿಯಾಗಿ ಹೇಳಿಕೆ ರೂಪದಲ್ಲಿ ಬರುವಾಗ ಅಲಾವುದ್ದೀನ್ ಖಿಲ್ಜಿಯ ಬಗ್ಗೆ ಕ್ವಶನ್ ಬರುವಾಗ ಹೇಳಿಕೆ ರೂಪದಲ್ಲಿಯೂ ಕೂಡ ಈ ಒಂದು ಪ್ರಶ್ನೆ ಬರಬಹುದು. ಅಲಾವುದ್ದೀನ್ ಖಿಲ್ಜಿಯು ದಿಲ್ಲಿಯಲ್ಲಿ ಸಿರಿ ಎಂಬ ರಾಜಧಾನಿಯನ್ನು ಕಟ್ಟಿಸಿದನು ಅಂತ ಕ್ವಶನ್ ಬರಬಹುದು, ನೆನ್ಪಿಟ್ಕೋರಿ. ಓಕೆ, ಅಲೈ ದರ್ವಾಜಾ ಈತನ ಭವ್ಯ ರಚನೆಯಾಗಿದೆ. ಅದೇ ರೀತಿಯಾಗಿ ಬುಲಂದ್ ದರ್ವಾಜಾ, ಕೆಂಪು ಕೋಟೆ, ಚಾರ್ ಮಿನಾರ್ ಅವುಗಳ ಬಗ್ಗೆಯೂ ಕೂಡ ಮಾಹಿತಿ ನೋಡ್ತಾ ಹೋಗೋಣ. ಮೊಘಲರ ವಾಸ್ತುಶಿಲ್ಪವು ತನ್ನ ಉಚ್ಛ್ರಾಯ ಸ್ಥಿತಿಯನ್ನು ಕಂಡದ್ದು ಶಹಜಹಾನನ ಕಾಲದಲ್ಲಿ. ಓಕೆ, ಈತನು ಆಗ್ರಾ ಕೋಟೆಯೊಳಗೆ ಕಟ್ಟಿಸಿದ ಅರಮನೆ ಮೋತಿ ಮಹಲ್ ಅಮೋಘವಾಗಿದೆ. ಆಗ್ರಾದಲ್ಲಿ ನಿರ್ಮಿಸಿದ ತಾಜ್ ಮಹಲ್ ಮೊಘಲ್ ವಾಸ್ತುಶಿಲ್ಪಕ್ಕೆ ಕಳಸಪ್ರಾಯವಾಗಿದೆ. ಶಹಜಾನನ ಪ್ರಸಿದ್ಧವಾದಂತಹ ಕಟ್ಟಡಗಳ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಓಕೆ, ದಿಲ್ಲಿಯ ಪ್ರಸಿದ್ಧ ಕೆಂಪು ಕೋಟೆಯನ್ನು ಕೂಡ ಶಹಜಾನನು ಕಟ್ಟಿಸಿದನು. ಹಾಗಾದ್ರೆ ದಿಲ್ಲಿಯ ಕೆಂಪು ಕೋಟೆಯನ್ನು ಕಟ್ಟಿಸಿದವರು ಯಾರು? ಶಹಜಹಾನ್. ಓಕೆ, ನೆನ್ಪಿಟ್ಕೋರಿ. ಮೊಘಲರ ದೊರೆ. ಫತೇಪುರ್ ಸಿಕ್ರಿ ಆಗ್ಬೇಕಾಗಿತ್ತು, ಇದು ತಪ್ಪಾಗಿದೆ.
ಅಕ್ಬರನು ಫತೇಪುರ್ ಸಿಕ್ರಿಯಲ್ಲಿ ನೂತನ ರಾಜಧಾನಿಯನ್ನ ಕಟ್ಟಿಸಿದನು. ಅಕ್ಬರ್ ಎಲ್ಲಿ ಕಟ್ಟಿಸಿದ? ಫತೇಪುರ್ ಸಿಕ್ರಿಯಲ್ಲಿ ನೂತನ ರಾಜಧಾನಿಯನ್ನು ಕಟ್ಟಿಸಿದನು. ರಾಜಧಾನಿಯ ಭವ್ಯವಾದ ಅರಮನೆ, ಮಸೀದಿ ಮತ್ತು ಮಂಟಪಗಳು ದೇಶ ವಿದೇಶಗಳ ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ಹಾಗಾದ್ರೆ ಯಾವ ರಾಜಧಾನಿಯನ್ನ ಕಟ್ಟಿಸಿದ ಅಕ್ಬರು? ಫತೇಪುರ್ ಸಿಕ್ರಿಯಲ್ಲಿ ರಾಜಧಾನಿಯನ್ನ ಕಟ್ಟಿಸಿದ. ಅಲ್ಲಿ ಭವ್ಯವಾದಂತಹ ಅರಮನೆ ಮತ್ತು ಮಂಟಪಗಳನ್ನ ರಚನೆ ಮಾಡಿಸಿದ. ಇಲ್ಲಿಯ ಜಾಮಿಯಾ ಮಸೀದಿಯ ಪ್ರವೇಶ ದ್ವಾರ ಅಥವಾ ಬುಲಂದ್ ದರ್ವಾಜಾ ಎಂದು ಕರೆಯಲಾಗುತ್ತದೆ. ಓಕೆ, ಯಾವುದು? ಜಾಮಿ ಮಸೀದಿಯ ಪ್ರವೇಶ ದ್ವಾರ, ಅದಕ್ಕೆ ಬುಲಂದ್ ದರ್ವಾಜಾ. ಭಾರತದಲ್ಲಿಯೇ ಅತ್ಯುನ್ನತವಾಗಿದೆ. ಓಕೆ, ಯಾವುದು? ಬುಲಂದ್ ದರ್ವಾಜಾ. ಹಾಗಾದ್ರೆ ಬುಲಂದ್ ದರ್ವಾಜಾ ನಿರ್ಮಿಸಿದವರು ಯಾರು? ಅಕ್ಬರ್. ಓಕೆ, ಭಾರತದಲ್ಲಿ ಅತ್ಯುನ್ನತವಾಗಿದೆ ಯಾವುದು? ಬುಲಂದ್ ದರ್ವಾಜಾ. ಜಾಮಿ ಮಸೀದಿಯ ಪ್ರವೇಶ ದ್ವಾರ ಇದು ಆಗಿರುತ್ತದೆ, ಬುಲಂದ್ ದರ್ವಾಜಾ. ಮೊಹಮ್ಮದ್ ಕುಲಿ ಕುತುಬ್ ಶಾ ಚಾರ್ ಮಿನಾರನ್ನು ನಿರ್ಮಿಸಿದನು. ಕುತುಬ್ ಶಾಹಿ ಸಾಮ್ರಾಜ್ಯದ ಸಾಮ್ರಾಟನಾದಂತಹ ಕುಲಿ ಕುತುಬ್ ಶಾ ಚಾರ್ ಮಿನಾರನ್ನು ನಿರ್ಮಿಸಿದನು. ಓಕೆ, ಇದಿಷ್ಟು ಕೂಡ ಏನಪ್ಪಾ ಅಂದ್ರೆ ಈ 4 ಕಟ್ಟಡಗಳ ಬಗ್ಗೆ ಮಾಹಿತಿ. ಅಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಯಾವುದು? ಅಲೈ ದರ್ವಾಜಾ. ಕೆಂಪು ಕೋಟೆ ನಿರ್ಮಾಣ ಮಾಡಿಸಿದವರು ಶಹಜಹಾನ್. ಬುಲಂದ್ ದರ್ವಾಜಾ ಅಕ್ಬರನಿಗೆ ಸಂಬಂಧಿಸಿರುತ್ತದೆ. ಚಾರ್ ಮಿನಾರನ ನಿರ್ಮಾಣ ಕುಲಿ ಕುತುಬ್ ಶಾನಿಂದ, ಮೊಹಮ್ಮದ್ ಕುಲಿ ಕುತುಬ್ ಶಾನಿಂದ ನಿರ್ಮಾಣವಾಯಿತು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ 7. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದ್, ಬಂಗಾಳ, ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿ ಪಡೆದರು. ಇದರ ಪರಿಣಾಮ ಅಂತ ಇದೆ. ಹೈದರಾಬಾದ್, ಬಂಗಾಳ, ಗುಜರಾತ್ಗಳಲ್ಲಿ ಸಾಮ್ರಾಜ್ಯ ಸ್ಥಾಪಿಸಿದರು. ಚಕ್ರವರ್ತಿಯ ಸಾಮಂತರಾಗಿ ಹೈದರಾಬಾದ್, ಬಂಗಾಳ, ಗುಜರಾತ್ಗಳಲ್ಲಿ ಆಳಿದರು. ಬಕ್ಸಾರ್ ಕದನ ನಡೆಯಿತು. ಚಕ್ರವರ್ತಿಗೆ ಪ್ರತಿ ವರ್ಷ 3,000 ರೂಪಾಯಿಗಳನ್ನು ಕೊಡಬೇಕಾಯಿತು ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ. ಬಕ್ಸಾರ್ ಕದನ ನಡೆಯಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲರ ಚಕ್ರವರ್ತಿಯಿಂದ ಹೈದರಾಬಾದ್, ಬಂಗಾಳ, ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿ ಪಡೆದರು. ಇದರ ಪರಿಣಾಮ ಏನಾಯ್ತಪ್ಪ ಅಂತಂದ್ರೆ ಸಾಕಷ್ಟು ದಸ್ತಕಗಳ ದುರುಪಯೋಗ ಆಗಕತ್ತು. ಆ ಒಂದು ಪರವಾನಗಿಯನ್ನ ಅವರು ದುರುಪಯೋಗ ಮಾಡ್ಕೊಳಕತ್ರು. ಯಾರು? ಬ್ರಿಟಿಷರ ಒಂದು ಸೈನ್ಯಾಧಿಕಾರಿಗಳು. ಹಾಗಾಗಿ ಅದು ಯಾರಿಗೆ ಸರಿ ಬರಲಿಲ್ಲ? ಮೀರ್ ಕಾಸಿಮನಿಗೆ ಸರಿ ಬರಲಿಲ್ಲ. ಬಂಗಾಳದ ನವಾಬನಾದಂತಹ ಮೀರ್ ಕಾಸಿಮನಿಗೆ ಸರಿ ಬರಲಿಲ್ಲ. ಹಾಗಾಗಿ ಈ ಒಂದು ಬಕ್ಸಾರ್ ಕದನ ನಡೆಯಿತು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಬಕ್ಸಾರ್ ಕದನ ನಡೆಯಿತು. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿದೆ ಅಂತ. ತಾನೇ ಪೇಶ್ವೆ ಎಂದು ಘೋಷಿಸಿ ಕಾನ್ಪುರ್ ದಂಗೆಯ ನಾಯಕತ್ವ ವಹಿಸಿದವನು ಅಂತ ಇದೆ. ಬಹದ್ದೂರ್ ಶಾ, ತಾಂತ್ಯಾ ಟೋಪೆ, ನಾನಾ ಸಾಹೇಬ್, ವಾಜಿದ್ ಅಲಿ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ, ನಾನಾ ಸಾಹೇಬ್. ತಾನೇ ಪೇಶ್ವೆ ಎಂದು ಘೋಷಿಸಿ ಕಾನ್ಪುರ್ ದಂಗೆಯ ನಾಯಕತ್ವ ವಹಿಸಿದವನು ಯಾರು? ನಾನಾ ಸಾಹೇಬ್ ಆಗಿರ್ತಾನೆ. ಇದಕ್ಕೆ ವಿವರಣೆಯನ್ನು ನೋಡ್ತಾ ಹೋಗೋಣ. 1857ರಲ್ಲಿ ಮಹಾಪ್ರತಿಭಟನೆಯ ರೂಪದಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಸ್ಫೋಟನೆಗೊಂಡಿತ್ತು. ಸೈನಿಕರ ಗುಂಪು ಮೀರತ್ನಿಂದ ದೆಹಲಿಗೆ ತಲುಪಿತು. ಅವರು ಕೆಂಪು ಕೋಟೆ ನುಗ್ಗಿ ಮೊಘಲರ ದೊರೆ 2ನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು. 2ನೇ ಬಹದ್ದೂರ್ ಶಾ ಮೊಘಲ್ ಸಾಮ್ರಾಜ್ಯದ ಕೊನೆಯ ದೊರೆ ಆಗಿರುತ್ತಾನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಬಂದಿದೆ, ಬಹಳ ಸತಿ ನೆನ್ಪಿಟ್ಕೋರಿ. ಮೊಘಲ ಸಾಮ್ರಾಜ್ಯದ ಕೊನೆಯ ದೊರೆ ಯಾರಾಗಿರ್ತಾರೆ? 2ನೇ ಬಹದ್ದೂರ್ ಶಾ ಏನಿದಾನಲ್ಲ, ಈತ ಮೊಘಲ್ ಸಾಮ್ರಾಜ್ಯದ ಕೊನೆಯ ದೊರೆ ಆಗಿರುತ್ತಾನೆ. ಚಳುವಳಿಯು ತೀವ್ರ ಸ್ವರೂಪವನ್ನು ಪಡೆಯಿತು. ಕಾಲ್ಗಿಚ್ಚಿನಂತೆ ಪ್ರತಿಭಟನೆಯು ದೆಹಲಿ, ಕಾನ್ಪುರ್ ಮತ್ತು ಝಾನ್ಸಿಗಳಲ್ಲಿಯೂ ಕೂಡ ಹರಡಿತು. ಯಾವುದು? 1857ರ ಒಂದು ಘಟನೆ. ದಿಲ್ಲಿಯಲ್ಲಿ ಸೇನಾಪತಿ ಯಾರಾಗಿದ್ದ? ಭಕ್ತ ಖಾನ್. ಕಾನ್ಪುರದಲ್ಲಿ ನಾನಾ ಸಾಹೇಬ ಮತ್ತು ತಾಂತ್ಯಾ ಟೋಪಿ, ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್, ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ಮತ್ತು ಬಿಹಾರದಲ್ಲಿ ಕುಂವರ್ ಸಿಂಗ್ ನೇತೃತ್ವದಲ್ಲಿ ಈ ದಂಗೆಗಳು ನಡೆದವು. ಯಾವ ದಂಗೆಗಳು? 1857ರ ಸ್ವತಂತ್ರ ಸಂಗ್ರಾಮದ ದಂಗೆಗಳು. ಹಾಗಾದ್ರೆ ಕಾನ್ಪುರದ ನೇತೃತ್ವ ವಹಿಸಿದವರು ಯಾರಾಗಿರ್ತಾರೆ? ಇಲ್ಲಿ ನಾನಾ ಸಾಹೇಬ ಆಗಿರ್ತಾನೆ. ಓಕೆ, ಇವುಗಳ ಮೇಲೆ ಮ್ಯಾಚ್ ದಿ ಫಾಲೋವಿಂಗ್ ಆಗಿಯೂ ಕೂಡ ಕ್ವಶನ್ಸ್ಗಳು ಬಂದಿದ್ದಾವೆ TET ಪರೀಕ್ಷೆಯಲ್ಲಿ. ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ, ನೆನ್ಪಿಟ್ಕೋರಿ. ಓಕೆ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನಾನಾ ಸಾಹೇಬ. ಕಾನ್ಪುರ್ ದಂಗೆಯ ನಾಯಕತ್ವ ವಹಿಸಿದವರು ಯಾರು? ಹಾಗಾದ್ರೆ ನಾನಾ ಸಾಹೇಬ. ಬಹದ್ದೂರ್ ಶಾ ಯಾರು? ಮೊಘಲರ ಕೊನೆಯ ದೊರೆ. ತಾಂತ್ಯಾ ಟೋಪೆ ಯಾರು? ನಾನಾ ಸಾಹೇಬನಿಗೆ ಸಹಾಯಕನಾಗಿ ಕೆಲಸ ಮಾಡಿದ್ದ. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಪ್ರಶ್ನೆ 9. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರುವ ಕೇಂದ್ರ ಸರ್ಕಾರದ ಯೋಜನೆ ಅಂತ ಇದೆ. ಇದು ಹಿಸ್ಟ್ರಿಯಲ್ಲಿ ಇನ್ಕ್ಲೂಡ್ ಆಗುದಿಲ್ಲ, ಆದರೂ ಕೂಡ ಎಕ್ಸ್ಟ್ರಾ ಕ್ವಶನ್ ಆಗಿ ಕೇಳಲಾಗಿದೆ. ಹಾಗಾಗಿ ನಾವು ಡೈರೆಕ್ಟ್ ಆಗಿ ಆನ್ಸರ್ ಕಡೆ ಹೋಗೋಣ.
ಅನೌಪಚಾರಿಕ ಶಿಕ್ಷಣ ಯೋಜನೆ, ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಯೋಜನೆ ಮತ್ತು 1978, ರಾಷ್ಟ್ರೀಯ ಶಿಕ್ಷಣ ನೀತಿ 1986, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988 ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗುತ್ತೆ, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರವು ವಿಲೀನಗೊಂಡ ವರ್ಷ ಇದು ಅಂತ ಇದೆ. 1947, 1949, 1951, 1961 ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ, 1947. ಓಕೆ, ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರವು ವಿಲೀನಗೊಂಡ ವರ್ಷ 1947. ಇದಕ್ಕೆ ಸಂಬಂಧಿಸಿರುವ ಹಾಗೆ ವಿವರಣೆ ನೋಡ್ತಾ ಹೋಗೋಣ. ಜಮ್ಮು ಕಾಶ್ಮೀರಿನ ರಾಜನಾಗಿದ್ದ ಹರಿಸಿಂಗನು ಸ್ವತಂತ್ರವಾಗಿ ಉಳಿಯಲು ನಿರ್ಧರಿಸಿದನು. ಜಮ್ಮು ಕಾಶ್ಮೀರವು ಭಾರತಕ್ಕೆ ಸೇರಿ ಬಿಡಬಹುದೆಂಬ ಆತಂಕದಿಂದ ಪಾಕಿಸ್ತಾನವು ಕಾಶ್ಮೀರ ಕಣಿವೆಯ ಮುಸ್ಲಿಂ ಬುಡಕಟ್ಟು ಜನರನ್ನು ದಾಳಿ ಮಾಡುವಂತೆ ಪ್ರಚೋದಿಸಿತು. ನೋಡ್ರಲ್ಲಿ, ಭಾರತ ಇಬ್ಬಾಗವಾದಾಗ 2 ಸ್ವತಂತ್ರ ರಾಷ್ಟ್ರಗಳು ಆದವು. ಯಾವುದು? ಒಂದು ಪಾಕಿಸ್ತಾನ ಮತ್ತು ಇನ್ನೊಂದು ಇಂಡಿಯಾ. ಓಕೆ, ಹಾಗಾದರೆ ಬ್ರಿಟಿಷರು 3 ರೀತಿಯ ಒಂದು ದಾರಿಗಳನ್ನು ಅವರು ಕೊಟ್ಟು ಹೋಗಿದ್ರು. ಬೇಕಂದರೆ ಪಾಕಿಸ್ತಾನಕ್ಕೆ ಸೇರ್ಕೋಬಹುದು, ಇಲ್ಲಾಂದರೆ ಇಂಡಿಯಾಕ್ಕೆ ಸೇರ್ಕೋಬಹುದು, ಇಲ್ಲಾಂದರೆ ಸ್ವತಂತ್ರವಾಗಿ ಉಳ್ಕೋಬಹುದು ಎಂಬ 3 ರೀತಿಯ ಮಾರ್ಗಗಳನ್ನು ಅವರು ಕೊಟ್ಟಿದ್ರು. ಅದರಲ್ಲಿ ಜಮ್ಮು ಕಾಶ್ಮೀರಿನ ರಾಜ ಆಗಿದ್ದಂಥ ಹರಿಸಿಂಗ್ ಏನು ಮಾಡಿರ್ತಾನಪ್ಪ ಅಂದರೆ ಸ್ವತಂತ್ರವಾಗಿ ಉಳಿಯಲು ಇಚ್ಛೆಯನ್ನು ಪಟ್ಟಿರ್ತಾನೆ. ಅದು ಆದಮೇಲೆ ಏನಾಗತ್ತಪ್ಪ ಅಂತಂದರೆ ಪಾಕಿಸ್ತಾನವು ಕಾಶ್ಮೀರ ಕಣಿವೆಯ ಮುಸ್ಲಿಂ ಬುಡಕಟ್ಟು ಜನರನ್ನು ದಾಳಿ ಮಾಡುವಂತೆ ಪ್ರಚೋದನೆ ಮಾಡ್ತದೆ. ಪಾಕಿಸ್ತಾನ ಸೇನೆಯ ಬೆಂಬಲಿತ ಬುಡಕಟ್ಟು ಜನಾಂಗವು ಭಾರತದ ಪ್ರದೇಶಕ್ಕೆ ನುಗ್ಗಲು ಪ್ರಯತ್ನಿಸಿ ಸಾಕಷ್ಟು ಪ್ರದೇಶವನ್ನು ಕೂಡ ಅವರು ಆಕ್ರಮಣ ಮಾಡ್ಕೊಂಡ್ಬಿಡ್ತಾರೆ. ಆ ಸಮಯದಲ್ಲಿ ಭಾರತದ ಸೇನೆ ಹೋಗಿ ಕಾಶ್ಮೀರದಲ್ಲಿ ರಕ್ಷಣೆಯನ್ನು ಮಾಡೋಕ್ಕೂ ಕೂಡ ಆಗುವುದಿಲ್ಲ. ಯಾಕಪ್ಪ ಅಂತಂದರೆ ಹರಿಸಿಂಗ್ ಭಾರತದ ಒಕ್ಕೂಟಕ್ಕೆ ಸೇರಲು ಸಮ್ಮತಿ ನೀಡಿರುವುದಿಲ್ಲ. ಹಾಗಾಗಿ ಸಮ್ಮತಿಸದೆ ಭಾರತೀಯ ಸೇನೆ ಅಲ್ಲಿಗೆ ಪ್ರವೇಶಿಸುವಂತಿರಲಿಲ್ಲ. ಕಾಶ್ಮೀರದ ರಾಜ ಹರಿಸಿಂಗನ ಒಂದು ಸಮ್ಮತಿ ಇಲ್ಲದೆ ಭಾರತೀಯ ಸೇನೆ ಕಾಶ್ಮೀರ ಕಣಿವೆಯನ್ನು ರಕ್ಷಣೆ ಮಾಡೋಕ್ಕೆ ಹೋಗುವಂತಿರಲಿಲ್ಲ. ಆ ಸಂದರ್ಭದ ಗಂಭೀರತೆಯನ್ನು ಅರಿತ ರಾಜ ಹರಿಸಿಂಗನು ಅಕ್ಟೋಬರ್ 1947ರಲ್ಲಿ ಭಾರತದಲ್ಲಿ ಕಾಶ್ಮೀರವನ್ನು ವಿಲೀನಗೊಳಿಸಲು ಸಹಿಯನ್ನು ಹಾಕಿದನು. ಯಾವಾಗ ಹಾಕಿದ್ರು? 1947ರಲ್ಲಿ ಕಾಶ್ಮೀರವನ್ನು ವಿಲೀನಗೊಳಿಸಲು ಸಹಿಯನ್ನು ಹಾಕಿದರು. ಯಾರು? ರಾಜ ಹರಿಸಿಂಗ. ನಂತರ ಭಾರತ ಸೇನೆಯು ಪಾಕಿಸ್ತಾನ ಬೆಂಬಲಿತ ಪಡೆಯನ್ನು ಹಿಮ್ಮೆಟ್ಟಿಸಿತು. ತದನಂತರ ಭಾರತ ಸೇನೆ ಕಾಶ್ಮೀರ ಕಣಿವೆಯಲ್ಲಿ ನುಗ್ಗಿ ಆ ಒಂದು ಸೇನೆಯನ್ನು ಹಿಮ್ಮೆಟ್ಟಿಸಿತು. ಓಕೆ, ಹಾಗಾಗಿ ಕಾಶ್ಮೀರವು ಭಾರತದಲ್ಲಿ ವಿಲೀನಗೊಂಡಿದ್ದು ಯಾವಾಗ? 1947ರಲ್ಲಿ. ಮಹತ್ವಪೂರ್ಣವಾದಂತಹ ಮಾಹಿತಿ. ಅದೇ ರೀತಿಯಾಗಿ 1949ರಲ್ಲಿ ಜುನಾಗಢ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು. ಇದು ಕೂಡ ನೆಕ್ಸ್ಟ್ ಪ್ರಶ್ನೆ ಬರಬಹುದು. ಜುನಾಗಢ ಯಾವಾಗ ಸೇರ್ಪಡೆಯಾಯಿತು? 1949ರಲ್ಲಿ. ಗೋವಾ ವಿಮೋಚನಾ ಹೋರಾಟದಿಂದ 1961ರಲ್ಲಿ ಪೋರ್ಚುಗೀಸರ ವಸಾಹತು ಆಗಿದ್ದಂತಹ ಗೋವಾವನ್ನು 1961ರಲ್ಲಿ ಭಾರತದ ಸೈನ್ಯ ಮಧ್ಯ ಪ್ರವೇಶಿಸಿ ಗೋವಾವನ್ನು ವಶಪಡಿಸಿಕೊಂಡಿತು. 1987ರವರೆಗೆ ಕೇಂದ್ರಾಡಳಿತ ಪ್ರದೇಶವಾಗಿದ್ದ ಗೋವಾ ನಂತರ ರಾಜ್ಯವಾಯಿತು. ಇದಿಷ್ಟು ಇನ್ಫಾರ್ಮೇಶನ್ಗಳು ಈ ಒಂದು ಪ್ರಶ್ನೆಗೆ ಸಂಬಂಧಿಸಿರುವ ಹಾಗೆ. ಕ್ವಶನ್ ಏನಿತ್ತು? ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರವು ವಿಲೀನಗೊಂಡ ವರ್ಷ 1947. ಅದೇ ರೀತಿಯಾಗಿ 1949ರಲ್ಲಿ ಜುನಾಗಢ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು. 1961ರಲ್ಲಿ ಗೋವಾ ವಿಮೋಚನಾ ಚಳವಳಿಯ ಮೂಲಕ ಗೋವಾವನ್ನು ಪೋರ್ಚುಗೀಸರ ಒಂದು ವಸಾಹತುವಿನಿಂದ ಬಿಡುಗಡೆಗೊಳಿಸಲಾಯಿತು. ಓಕೆ, ಇದಿಷ್ಟು ಕೂಡ ಮಾಹಿತಿ ಈ ಪ್ರಶ್ನೆಗೆ ಸಂಬಂಧಿಸಿರುವ ಹಾಗೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 1962ರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣ ಅಂತ ಇದೆ. ದಲೈ ಲಾಮಾ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು, ಭಾರತ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು, ಭಾರತದಿಂದ ನಿರಾಶ್ರಿತರು ಚೀನಾಕ್ಕೆ ನುಸುಳಿದ್ದು, ಚೀನಾದಲ್ಲಾದ ಸಮಾಜವಾದಿ ಕ್ರಾಂತಿ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. ದಲೈ ಲಾಮಾ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು. ಇದು 1962ರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣ ಆಯಿತು. ವಿವರಣೆಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಂಚಶೀಲ ತತ್ವಗಳ ಬಗ್ಗೆ ನೋಡ್ರಿ. ವಿಶ್ವದ ರಾಷ್ಟ್ರಗಳು ವಿಭಿನ್ನ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ವ್ಯವಸ್ಥೆಗಳನ್ನು ಹೊಂದಿದ್ದರೂ ಸಹ ಪರಸ್ಪರ ಸಹಕಾರ, ಸಹಬಾಳ್ವೆಯನ್ನು ಅಳವಡಿಸಿಕೊಂಡಿವೆ. ಇದೇ ಆಧಾರದ ಮೇಲೆ 1954 ಜೂನ್ ತಿಂಗಳಿನಲ್ಲಿ ವಿಶ್ವಶಾಂತಿ ದೃಷ್ಟಿಯಿಂದ ಚೀನಾ ಮತ್ತು ಭಾರತ, ಅಂದಿನ ಚೀನಾದ ಪ್ರಧಾನಿ, ಇದು ಕೂಡ ಕ್ವಶನ್ ಆಗಿದೆ ನೆನ್ಪಿಟ್ಕೋರಿ, ಯಾರು? ಚೌ ಎನ್ ಲಾಯ್, ಮತ್ತು ಭಾರತದ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರೂರವರು. ಓಕೆ,
ಪರಸ್ಪರ ಅಂತಾರಾಷ್ಟ್ರೀಯ ಸಂಬಂಧ ವೃದ್ಧಿಗಾಗಿ 5 ತತ್ವಗಳನ್ನು ಅಳವಡಿಸಿಕೊಂಡರು. ಆ 5 ತತ್ವಗಳೇ ಯಾವುದು? ಪಂಚಶೀಲ ತತ್ವಗಳು. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಯಾರು ಅಂತ ಪ್ರಶ್ನೆ ಆಲ್ರೆಡಿ ಕೇಳಲಾಗಿದೆ TETಯಲ್ಲಿ. ಹಾಗಾಗಿ ನೆನ್ಪಿಟ್ಕೋರಿ. ನೆಕ್ಸ್ಟ್ ಕೂಡ ಕ್ವಶನ್ ಆಗೋ ಸಾಧ್ಯತೆ ಇದಾವೆ. ಚೀನಾದ ಪ್ರಧಾನಿ ಯಾರಾಗಿರ್ತಾರೆ? ಚೌ ಎನ್ ಲಾಯ್. ಮತ್ತು ಭಾರತದ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು. ಇವರು ಪಂಚಶೀಲ ತತ್ವಗಳಿಗೆ ಸಹಿಯನ್ನ ಹಾಕಿದ್ದರು. 1960ರ ದಶಕದಿಂದ ನಿರಾಶ್ರಿತರ ಸಮಸ್ಯೆಗಳು ಮಾನವೀಯ ನೆಲೆಯಲ್ಲಿ ನೋಡಿ ಪರಿಹಾರಗಳನ್ನು ನೀಡಲಾಯಿತು. ನಮ್ಮ ಭಾರತ ದೇಶಕ್ಕೆ ಅತಿ ಹೆಚ್ಚು ಒಂದು ಸಮಸ್ಯೆ ಆಗಿದ್ದು ಸ್ವತಂತ್ರೋತ್ತರ ಭಾರತದಲ್ಲಿ ಅಂದರೆ ನಿರಾಶ್ರಿತರ ಸಮಸ್ಯೆ ಬಹುದೊಡ್ಡ ಸಮಸ್ಯೆ ಆಗಿತ್ತು. ಹಾಗಾಗಿ ನೆನ್ಪಿಟ್ಕೋರಿ, ನಿರಾಶ್ರಿತರ ಬೃಹತ್ ಸಂಖ್ಯೆ ಮತ್ತು ಸಮಸ್ಯೆಗಳು ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ವ್ಯತ್ಯಾತ್ಮಕವಾಗಿ ಪರಿಣಾಮಗಳನ್ನು ಕೂಡ ಉಂಟು ಮಾಡಿತ್ತು. ಆದರೂ ಕೂಡ ಭಾರತವು ಮಾನವೀಯತೆಯನ್ನು ಬಿಟ್ಟು ಕೊಡಲಿಲ್ಲ. ನೆಹರು ಅವರ ಕಾಲದಿಂದಲೇ ಟಿಬೆಟ್ನಿಂದ ಅನೇಕ ಜನರು ನಿರಾಶ್ರಿತರು, ಅದರಲ್ಲಿ ದಲೈ ಲಾಮರು ಕೂಡ ಭಾರತ ದೇಶಕ್ಕೆ ನಿರಾಶ್ರಿತರಾಗಿ ಬಂದಿದ್ದರು. ಈ ಒಂದು ಕಾರಣಕ್ಕಾಗಿ ಚೀನಾ ದೇಶವು ಭಾರತದ ಮೇಲೆ ದಾಳಿ ಮಾಡಲು ಕಾರಣವಾಯಿತು 1962ರಲ್ಲಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಮಧ್ಯಯುಗದ ಭಾರತವನ್ನಾಳಿದ ಪ್ರಥಮ ಮಹಿಳೆ ಅಂತ ಕೇಳಲಾಗಿದೆ. ರಾಣಿ ಪದ್ಮಿನಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸುಲ್ತಾನ್ ರಜಿಯಾ, ಬೇಗಂ ಹಜರತ್ ಮಹಲ್ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ. ಸುಲ್ತಾನ್ ರಜಿಯಾ ಅಥವಾ ರಜಿಯಾ ಸುಲ್ತಾನ್. ಮಧ್ಯಯುಗದ ಭಾರತವನ್ನಾಳಿದ ಪ್ರಪ್ರಥಮ ಮಹಿಳೆ ಯಾರು? ರಜಿಯಾ ಸುಲ್ತಾನ ಅಥವಾ ಸುಲ್ತಾನ್ ರಜಿಯಾ. ನೋಡೋಣ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಇಲ್ತಮಷ್ ಪುತ್ರ ರುಕ್ನುದ್ದೀನ್ ಇರ್ತಾನೆ. ಫಿರೋಜ್ ಅಸಮರ್ಥನಾಗಿದ್ದ. ಇಲ್ತಮಷನ ಪುತ್ರ ಯಾರು? ರುಕ್ನುದ್ದೀನ್. ಫಿರೋಜ್ ಅಸಮರ್ಥನಾಗಿದ್ದರಿಂದ ಅವನ ಪುತ್ರಿ ಯಾರು ಅಂದರೆ ರಜಿಯಾ ಬೇಗಂ. ಹಾಗಾದರೆ ರಜಿಯಾ ಬೇಗಂ ಯಾರ ಮಗಳಾಗಿದ್ದಳು? ಇಲ್ತಮಷನ ಮಗಳಾಗಿದ್ದಳು. ಇಲ್ತಮಷನಿಗೆ ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕ ಎಂದಲೂ ಕೂಡ ಕರೆಯಲಾಗುತ್ತದೆ. ರಜಿಯಾ ಬೇಗಂ ಇಲ್ತಮಷನ ಉತ್ತರಾಧಿಕಾರಿಯಾದಳು. ದೆಹಲಿ ಸಿಂಹಾಸನವನ್ನೇರಿದ ಪ್ರಥಮ ಮಹಿಳಾ ಸುಲ್ತಾನ ಎಂಬ ಬಿರುದು ಪಡೆದು ಪುರುಷನಂತೆ ವೇಷ ಧರಿಸಿ ಯುದ್ಧದಲ್ಲಿ ಭಾಗವಹಿಸುತ್ತಿದ್ದಳು. ಯಾರು? ರಜಿಯಾ ಸುಲ್ತಾನ್. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಪದ್ಮಿನಿ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ರಾಣಿ ಪದ್ಮಿನಿ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಮೇವಾಡ ಸಿಸೋಡಿಯರು ರಜಪೂತರಲ್ಲಿಯೇ ಅಪಾರ ಗೌರವ ಹೊಂದಿದ್ದರು. ಅವರ ಚಿತ್ತೋರಿನ ಕೋಟೆಯನ್ನು ಯಾರೂ ವಶಪಡಿಸಿಕೊಳ್ಳಲಾಗದು ಎಂದು ಪರಿಗಣಿಸಲಾಗಿತ್ತು. ಅಷ್ಟೊಂದು ಬೃಹತ್ ಕೋಟೆಯನ್ನು ಹೊಂದಿದ್ದವರು ಯಾರು? ಮೇವಾಡದ ಸಿಸೋಡಿಯರು. ರಾಣಾ ರತನ್ ಸಿಂಗನ ಸುಂದರ ಪತ್ನಿಯಾಗಿದ್ದಳು ಯಾರು? ಪದ್ಮಿನಿ. ನೆನ್ಪಿಟ್ಕೋರಿ, ಪದ್ಮಿನಿ ಯಾರಾಗಿದ್ದಳು? ರಾಣಾ ರತನ್ ಸಿಂಗನ ಸುಂದರ ಪತ್ನಿಯಾಗಿದ್ದಳು. ಅವಳನ್ನು ಹೊತ್ತೊಯ್ಯಬೇಕೆಂಬ ಅಲಾವುದ್ದೀನನ ಬಲವಾದ ಇಚ್ಛೆ ಈ ಆಕ್ರಮಣಕ್ಕೆ ತಕ್ಷಣದ ಕಾರಣ ಎಂಬ ಪ್ರತೀತಿ ಇದೆ. ಯಾವಾಗ ಸೋಲು ಖಚಿತವೆಂದು ಕಂಡು ಬಂದಿತು, ಪದ್ಮಿನಿ ಮತ್ತಿತರ ರಜಪೂತರ ಮಹಿಳೆಯರು ಜೋಹಾರ್ಗೆ ಶರಣಾದರು. ಜೋಹಾರ್ ಮೀನ್ಸ್ ಸಾರ್ವಜನಿಕ ಅಗ್ನಿಕುಂಡ ಆಗಿರ್ತದೆ, ಅದನ್ನು ತಾವೇ ಅಗ್ನಿಗೆ ಸಮರ್ಪಿಸುವುದು. ಹಾಗಾಗಿ ಅಗ್ನಿಯಲ್ಲಿ ಇವರೆಲ್ಲರೂ ಕೂಡ ಏನಾದ್ರಪ್ಪ ಅಂತಂದರೆ ಜೋಹಾರ್ ಪದ್ಧತಿಯನ್ನು ಅನುಸರಿಸಿದರು. ಇದು ರಾಣಿ ಪದ್ಮಿನಿಯ ಬಗ್ಗೆ ಮಾಹಿತಿ. ಅದೇ ರೀತಿಯಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಕೆರಳಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಇಂಗ್ಲಿಷರ ವಿರುದ್ಧ ಯುದ್ಧ ಸಾರಿದಳು. ಯುದ್ಧ ಮಾಡಿ ಗ್ವಾಲಿಯರನ್ನು ವಶಕ್ಕೆ ಪಡೆದಳು. ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟದಲ್ಲಿ ಶೌರ್ಯದಿಂದ ಹೋರಾಡಿ ರಾಣಿಯು ಅಸುನೀಗಿದಳು. ಇಂದಿಗೂ ರಾಣಿಯು ಸ್ವತಂತ್ರ ಸಂಗ್ರಾಮದ ಇತಿಹಾಸದಲ್ಲಿ ಹೆಮ್ಮೆಯ ಸ್ಥಾನವನ್ನು ಹೊಂದಿದ್ದಾಳೆ. ಯಾರು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಬೇಗಂ ಹಜರತ್ ಮಹಲ್ ಲಕ್ನೋದಲ್ಲಿ ಪ್ರತಿಭಟನೆ ಮಾಡಿದಳು. ಬ್ರಿಟಿಷರ ವಿರುದ್ಧ ಗೆಲ್ಲಲು ಆಗದೆ ನೇಪಾಳಕ್ಕೆ ಗಡೀಪಾರು ಆದಳು. ಯಾರು? ಬೇಗಂ ಹಜರತ್ ಮಹಲ್. ಇದಿಷ್ಟು ಮಾಹಿತಿ ಯಾರ ಬಗ್ಗೆಪ್ಪ? ರಾಣಿ ಪದ್ಮಿನಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಜಿಯಾ ಸುಲ್ತಾನ್ ಮತ್ತು ಬೇಗಂ ಹಜರತ್ ಮಹಲ್. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗಿತ್ತು. ರಜಿಯಾ ಸುಲ್ತಾನ್ ಮಧ್ಯಯುಗದ ಭಾರತವನ್ನಾಳಿದ ಪ್ರಪ್ರಥಮ ಮಹಿಳೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಶ್ನೆ 13. ಹಿಂದೂ ಕುಶನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿದ ಕುಶಾಣರ ದೊರೆ ಅಂತ ಇದೆ. ಹಿಂದೂ ಕುಶ್ ಪರ್ವತಗಳು ನೆನ್ಪಿಟ್ಕೋರಿ, ವಾಯುವ್ಯ ಭಾಗದಲ್ಲಿ ಇರ್ತದೆ. ಅಂದರೆ ಈಗಿನ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಇವರು ಕೂಡ ಎಲ್ಲಿದ್ರಪ್ಪ? ಕುಶಾಣರ ಸಾಮ್ರಾಜ್ಯವು ಕೂಡ ಆ ಒಂದು ವಾಯುವ್ಯ ಭಾಗದಲ್ಲೇ ನೆಲೆಗೊಂಡಿತ್ತು. ಹಾಗಾಗಿ ಹಿಂದೂ ಕುಶನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿದ ಕುಶಾಣರ ದೊರೆ ಯಾರು? ನೋಡೋಣ. ಕುಜಲ್ ಕಡ್ಪೀಸಸ್, ವಿಮ್ ಕಡ್ಪೀಸಸ್, 1ನೇ ಕನಿಷ್ಕ ಮತ್ತು 2ನೇ ಕನಿಷ್ಕ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್
2 ಆಗತ್ತೆ, ವಿಮ್ ಕಡ್ಪಿಸಸ್. ಓಕೆ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2. ಹಿಂದೂ ಕುಶನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿದ ಕುಶಾಣರ ದೊರೆ ಯಾರು? ವಿಮ್ ಕಡ್ಪಿಸಸ್. ಮಾಹಿತಿಯನ್ನು ನೋಡ್ತಾ ಹೋಗೋಣ. ಕುಜಲ್ ಕಡ್ಪಿಸಸ್ ಯಾರು ಹಾಗಾದ್ರೆ? ಕುಜಲ್ ಕಡ್ಪಿಸಸ್ ಕುಶಾಣ ರಾಜಮನೆತನದ ಸಂಸ್ಥಾಪಕ. ವಿಮ್ ಕಡ್ಪಿಸಸ್ ಮತ್ತು ಕನಿಷ್ಕ ಈ ವಂಶದ ಮುಖ್ಯ ದೊರೆಗಳು. ಯೂಚಿಗಳು ಮೂಲತಃ ಬುಡಕಟ್ಟಿಗಳಿಗೆ ಸೇರಿದವರು ಯಾರಾಗಿರ್ತಾರೆ? ಕುಶಾಣರು. ಕುಜಲ್ ಕಡ್ಪಿಸಸ್ ನೇತೃತ್ವದಲ್ಲಿ ಯೂಚಿ ಬಣಗಳು ಐಕ್ಯಗೊಂಡವು. ಈತನು ಹಿಂದೂ ಕುಶನ ಬೆಟ್ಟಗಳನ್ನು ದಾಟಿ ಕಾಬೂಲ್ ಹಾಗೂ ಕಾಶ್ಮೀರದಲ್ಲಿ ಬಂದು ನೆಲೆಸಿದನು. ಯಾರು? ಕುಜಲ್ ಕಡ್ಪಿಸಸ್. ವಿಮ್ ಕಡ್ಪಿಸಸನ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸಲಾಯಿತು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ವಿಮ್ ಕಡ್ಪಿಸಸ್. ಯಾಕಪ್ಪ ಅಂದರೆ ಹಿಂದೂ ಕುಶನ ಬೆಟ್ಟದ ಒಂದು ಕೆಳಭಾಗದಲ್ಲಿರುವಂತಹ ಸಾಮ್ರಾಜ್ಯ ಯಾವುದು? ಕುಶಾಣರ ಸಾಮ್ರಾಜ್ಯ. ಹಾಗಾಗಿ ಭಾರತದಲ್ಲಿ ಮೊಟ್ಟ ಮೊದಲ ಅಂತ ಕೇಳಾಗಿ ಹಿಂದೂ ಕುಶ್ ಪರ್ವತದ ಒಂದು ಕೆಳಭಾಗದಲ್ಲಿ ಅಂತ ಕೇಳಲಾಗಿದೆ. ಹಾಗಾಗಿ ಅಲ್ಲಿ ಇರುವಂತಹ ಸಾಮ್ರಾಜ್ಯ ಯಾವುದಾಗಿರ್ತದೆ? ಕುಶಾಣರ ಒಂದು ಸಾಮ್ರಾಜ್ಯ ಆಗಿರುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ವಿಮ್ ಕಡ್ಪಿಸಸ್. ಇಲ್ಲಿಂದ ಮುಂದಕ್ಕೆ ಕುಶಾಣರು ಸಾಮಾನ್ಯವಾಗಿ ಚಿನ್ನದ ಹಾಗೂ ತಾಮ್ರದ ನಾಣ್ಯಗಳನ್ನೇ ಟಂಕಿಸಿದರು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ವಿಮ್ ಕಡ್ಪಿಸಸ್. ವಿಮ್ ಕಡ್ಪಿಸಸನ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿದರು. ಯಾರು? ಕುಶಾಣರ ದೊರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಜೈನ ಧರ್ಮದ ಪ್ರಸಿದ್ಧವಾದಂತಹ ತತ್ವಗಳು. ನಾನು ಆಲ್ರೆಡಿ ಹೊಸ ಧರ್ಮಗಳ ಉದಯ ಎಂಬ ಒಂದು ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಜೈನ ಮತ್ತು ಬೌದ್ಧ ಧರ್ಮದ ಬಗ್ಗೆ ಹೇಳಿಕೊಟ್ಟಿದ್ದೀನಿ. ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಮಾಹಿತಿಗಳು ಆ ಒಂದು ತರಗತಿಯಲ್ಲಿದೆ. ಆ ಒಂದು ಕ್ಲಾಸ್ ಅನ್ನ ನೀವು ನೋಡೋಕೆ ಸಾಧ್ಯ ಆಗಿರಬೇಕು. ಓಕೆ, ವೆರಿ ಇಂಪಾರ್ಟೆಂಟ್ ಆಗತ್ತೆ ಈ ಧರ್ಮಗಳ ಬಗ್ಗೆ. ಓಕೆ, ಹಾಗಾದ್ರೆ ನೋಡೋಣ. ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ ಅಂತ ಇದೆ. ಅದೇ ರೀತಿಯಾಗಿ ಕದಿಯದಿರುವುದು, ಸಂಸಾರಿಯಾಗದಿರುವುದು, ಹಿಂಸೆ ಮಾಡದಿರುವುದು ಮತ್ತು ಆಸ್ತಿಯನ್ನ ಹೊಂದದಿರುವುದು ಅಂತ ಇದೆ. ಅಹಿಂಸೆ ಅಂದ್ರೆ ಏನು? ಹಿಂಸೆ ಮಾಡದಿರುವುದು. ಓಕೆ, ಅದೇ ರೀತಿಯಾಗಿ ಆಸ್ತೇಯ ಅಂದ್ರೆ ಏನು? ಕದಿಯದಿರುವುದು. ಅಪರಿಗ್ರಹ ಅಂದ್ರೆ ಆಸ್ತಿಯನ್ನ ಹೊಂದದಿರುವುದು. ಬ್ರಹ್ಮಚರ್ಯ ಅಂದ್ರೆ ಏನು? ಸಂಸಾರಿ ಆಗದಿರುವುದು. ಬ್ರಹ್ಮಚರ್ಯ ಅಂದ್ರೆ ಏನು? ಸಂಸಾರಿ ಆಗದಿರುವುದು. ಜೋಡಣೆ ಇದು ಆಗಿರುತ್ತದೆ. ಓಕೆ, ಒಂದನೇದೇನಾಯಿತು ಹಾಗಾದ್ರೆ? ಒಂದನೇದು ಅಹಿಂಸೆ, ಸಿ ಆಗತ್ತೆ. ಎರಡನೇದು ಆಸ್ತೇಯ, ಕದಿಯದಿರುವುದು, ಎ ಆಗತ್ತೆ. ನೆಕ್ಸ್ಟ್ ಮೂರನೇದ್ದು ಅಪರಿಗ್ರಹ, ಅತಿ ಹೆಚ್ಚು ಆಸ್ತಿಯನ್ನ, ಅವಶ್ಯಕತೆಗಿಂತ ಹೆಚ್ಚಿನ ಆಸ್ತಿಯನ್ನ ಹೊಂದದಿರುವುದು. ಅಪರಿಗ್ರಹ ಅಂದ್ರೆ ಏನು? ಆಸ್ತಿಯನ್ನ ಹೊಂದದಿರುವುದು, ಡಿ ಆಗತ್ತೆ. ನೆಕ್ಸ್ಟ್ ನಾಲ್ಕನೇದ್ದು ಬ್ರಹ್ಮಚರ್ಯ ಅಂದ್ರೆ ಸಂಸಾರಿ ಆಗದಿರುವುದು, ಬಿ ಆಗತ್ತೆ. ಇದು ಒಂದು ಸರಿಯಾದಂತಹ ಹೊಂದಾಣಿಕೆ ಆಗಿದೆ. ನೋಡೋಣ ಮಾಹಿತಿ ಇವುಗಳ ಬಗ್ಗೆ. ಜೈನ ಧರ್ಮವು ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ. ಈ ಧರ್ಮದಲ್ಲಿ 24 ತೀರ್ಥಂಕರಿದ್ದಾರೆಂದು ಮತ್ತು ಮೊದಲ ತೀರ್ಥಂಕರನಾದ ಋಷಭನಾಥನು ಜೈನ ಧರ್ಮವನ್ನು ಸ್ಥಾಪಿಸಿದನೆಂದು ಜೈನರು ನಂಬುತ್ತಾರೆ. 23ನೇ ತೀರ್ಥಂಕರ ಪಾರ್ಶ್ವನಾಥ ಮತ್ತು 24ನೇ ತೀರ್ಥಂಕರ ಮಹಾವೀರರಾಗಿರುತ್ತಾರೆ. ಆದರೆ ಜೈನ ಧರ್ಮದ ಸ್ಥಾಪಕರು ಯಾರು? ಋಷಭನಾಥ. ನಿಜವಾದ ಸ್ಥಾಪಕರು ಯಾರು ಅಂತ ಕೇಳಿದ್ರೆ ಯಾರಾಗಿರ್ತಾರೆ? ವರ್ಧಮಾನ ಮಹಾವೀರ. ಅದೇ ರೀತಿಯಾಗಿ 23ನೇ ತೀರ್ಥಂಕರು ಯಾರು? ಪಾರ್ಶ್ವನಾಥ. 24ನೇ ತೀರ್ಥಂಕರು ಯಾರಾಗಿರ್ತಾರೆ? ಕೊನೆಯ ತೀರ್ಥಂಕರರು ಮಹಾವೀರರಾಗಿರುತ್ತಾರೆ. ಸ್ವಸ್ತಿಕ ಜೈನ ಧರ್ಮದ ಪವಿತ್ರ ಚಿಹ್ನೆಯಾಗಿದೆ, ನೆನ್ಪಿಟ್ಕೋರಿ. ಸ್ವಸ್ತಿಕ ಏನು? ಜೈನ ಧರ್ಮದ ಪವಿತ್ರ ಚಿಹ್ನೆ. ಪಾರ್ಶ್ವನಾಥನು 30ನೇ ವಯಸ್ಸಿಗೆ ಪರಮಜ್ಞಾನ ಪಡೆದುಕೊಂಡನು. ಅವನು 4 ಮಹಾನ್ ತತ್ವಗಳನ್ನು ಬೋಧಿಸಿದನು. ಅವುಗಳೆಂದರೆ ನೋಡ್ರಿ, ಅಹಿಂಸೆ, ಸತ್ಯ, ಆಸ್ತಿ ಅಂದ್ರೆ ಏನು? ಕಳ್ಳತನ ಮಾಡದಿರುವುದು. ಅದೇ ರೀತಿಯಾಗಿ ಅಪರಿಗ್ರಹ ಅಂದ್ರೆ ಏನು? ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನ ಹೊಂದದಿರುವುದು. ಆಸ್ತಿ ಅಂದ್ರೆ ಏನು? ಕಳ್ಳತನ ಮಾಡದಿರುವುದು. ಈ ಪ್ರಮುಖ ಮಹಾನ್ ತತ್ವಗಳನ್ನ ಕೊಟ್ಟವರು ಯಾರು? ಪಾರ್ಶ್ವನಾಥ. ಕೊನೆಗೆ 5ನೇ ತತ್ವವಾದಂತಹ ಬ್ರಹ್ಮಚರ್ಯ ಅಥವಾ ಪಾವಿತ್ರತೆ ಅಂತ ಕರಿತೀವಲ್ವಾ, ಇದನ್ನು ನೀಡಿದವರು ಯಾರು ಅಂದ್ರೆ ವರ್ಧಮಾನ ಮಹಾವೀರನು ಬೋಧಿಸಿದನು. ಹಾಗಾಗಿ ಒಟ್ಟು ಓಕೆ, ಕೊನೆಗೆ 5 ತತ್ವಗಳು ಇವಾದವು. ಓಕೆ, ಪಂಚಶೀಲ ತತ್ವಗಳಾದವು. ಹಾಗಾಗಿ ಅಹಿಂಸೆ ಅಂದ್ರೆ ಹಿಂಸೆ ಮಾಡದಿರುವುದು, ಆಸ್ತಿ ಅಂದ್ರೆ ಕದಿಯದಿರುವುದು, ಅಪರಿಗ್ರಹ ಅಂದ್ರೆ ಅವಶ್ಯಕತೆಗಿಂತ ಹೆಚ್ಚಿನ ಆಸ್ತಿಯನ್ನ ಹೊಂದದಿರುವುದು, ಬ್ರಹ್ಮಚರ್ಯ ಅಂದ್ರೆ ಸಂಸಾರಿ ಆಗದಿರುವುದು. ಓಕೆ, ಇದು ಸರಿಯಾದಂತಹ ಉತ್ತರ ಈ ಪ್ರಶ್ನೆಗೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು. ಈ ಪ್ರದೇಶವೇ ಅಂತ ಇದೆ ಧರ್ಮಾವ್ರತ, ಆರ್ಯವ್ರತ, ಕರ್ಮಾವ್ರತ ಮತ್ತು
ದಾಸ್ಯಾವ್ರತ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗತ್ತೆ, ಆರ್ಯವ್ರತ ಎಂದು ಕರೆಯಲಾಗುತ್ತದೆ. ನೋಡ್ರಿ, ಸಿಂಧೂ ನದಿ ತೀರದಲ್ಲಿ ಸಪ್ತ ಸಿಂಧು ಪ್ರದೇಶದಲ್ಲಿ ಸಿಂಧೂ ನದಿಯ ಹಲವಾರು ಉಪನದಿಗಳು ಹರಿಯುವುದರಿಂದ ಸಪ್ತ ಸಿಂಧು ಪ್ರದೇಶ ಎಂದು ಕೂಡ ನಾವು ಕರಿತೀವಿ. ಓಕೆ, ಉತ್ತರ ಭಾರತದ ಬಹುಭಾಗವನ್ನು ಆವರಿಸಿದೆ. ಆರ್ಯವ್ರತವನ್ನು ಆರ್ಯರ ನಾಡು, ಇದನ್ನು ಆರ್ಯರು ಆಕ್ರಮಿಸಿಕೊಂಡಿದ್ದರು. ಆದ್ದರಿಂದ ಇವರು ನೆಲೆಸಿದ ಉತ್ತರ ಭಾಗದ ಪ್ರದೇಶವನ್ನು ಆರ್ಯವ್ರತ ಎಂದು ಕರೆಯಲಾಗುತ್ತದೆ. ಓಕೆ, ಹಾಗಾದರೆ ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು. ಈ ಪ್ರದೇಶವನ್ನು ಏನಂತ ಕರೆಯಲಾಗ್ತದೆ? ಆರ್ಯವ್ರತ ಎಂದು ಕರೆಯಲಾಗುತ್ತದೆ. ಓಕೆ, ಭಾರತದ ಉತ್ತರ ಭಾಗದಲ್ಲಿ ಇರುವಂತಹ ಪ್ರದೇಶವನ್ನ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಏನಿದೆ ಅಂತ. ಪ್ರಶ್ನೆ ಸಂಖ್ಯೆ 16. ಗುರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ ಹರಿಶ್ಚಂದ್ರನ 4 ಮಕ್ಕಳು ಆಳ್ವಿಕೆ ನಡೆಸಿದ 4 ಪ್ರದೇಶಗಳು ಯಾವುವು ಅಂತ ಇದೆ. ಜೋಧ್ಪುರ್, ನಂದಿಪುರ್, ಭರೂಚ್ ಮತ್ತು ಉಜ್ಜಯಿನಿ. ಜೋಧ್ಪುರ್, ನಂದಿಪುರ್, ಕಳಿಂಗ ಮತ್ತು ಒರಿಸ್ಸಾ. ಉಜ್ಜಯಿನಿ, ಭರೂಚ್, ಮಾಳ್ವಾ ಮತ್ತು ನಂದಿಪುರ. ನಂದಿಪುರ, ಉಜ್ಜಯಿನಿ, ಒರಿಸ್ಸಾ ಮತ್ತು ಜೋಧ್ಪುರ್ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ, ಜೋಧ್ಪುರ, ನಂದಿಪುರ, ಭರೂಚ್ ಮತ್ತು ಉಜ್ಜಯಿನಿ. ಓಕೆ, ಗುರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ ಹರಿಶ್ಚಂದ್ರ 4 ಮಕ್ಕಳು ಆಳ್ವಿಕೆ ನಡೆಸಿದ 4 ಪ್ರದೇಶಗಳು ಅಂದರೆ ಜೋಧ್ಪುರ, ನಂದಿಪುರ, ಭರೂಚ್ ಮತ್ತು ಉಜ್ಜಯಿನಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದ ನಾಣ್ಯವು ಇದನ್ನು ಸೂಚಿಸುತ್ತದೆ ಅಂತ ಇದೆ. ಇವನು ವೈದಿಕ ವಿಧಿವಿಧಾನಗಳನ್ನು ಅನುಸರಿಸುತ್ತಿದ್ದನೆಂದು, ಇವನು ಯುದ್ಧ ಪ್ರಿಯನಾಗಿದ್ದನೆಂದು, ಇವನು ಸಂಗೀತ ಪ್ರಿಯನಾಗಿದ್ದನೆಂದು, ಇವನು ಗುಪ್ತ ಶಕೆಯನ್ನು ಪ್ರಾರಂಭಿಸಿದನೆಂದು. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ. ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದ ನಾಣ್ಯವು ಇದನ್ನು ಸೂಚಿಸುತ್ತದೆ ಅಂದರೆ ಇವನು ಸಂಗೀತ ಪ್ರಿಯನಾಗಿದ್ದನೆಂದು ಸೂಚಿಸುತ್ತದೆ. ನೋಡೋಣ ವಿವರಣೆ ಇದಕ್ಕೆ. ಗುಪ್ತ ಸಾಮ್ರಾಜ್ಯದಲ್ಲಿ ಸಮುದ್ರಗುಪ್ತನು ಪ್ರಸಿದ್ಧನಾದ ದೊರೆಯಾಗಿದ್ದನು. ಸಮುದ್ರಗುಪ್ತನು ಕೇವಲ ಆಕ್ರಮಣಕಾರಿಯಲ್ಲ, ಇವನು ಮಹಾಕವಿ ಹಾಗೂ ಸಂಗೀತ ಪ್ರಿಯನೂ ಕೂಡ ಆಗಿದ್ದನು. ಇವನ ಸಂಗೀತದ ವ್ಯಾಮೋಹವು ಅವನ ಕಾಲದ ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನುಡಿಸುತ್ತಿರುವ ಚಿತ್ರದ ಮೂಲಕ ವ್ಯಕ್ತವಾಗಿದೆ. ಓಕೆ, ಸಮುದ್ರಗುಪ್ತನು ಸಂಗೀತ ಪ್ರಿಯನು ಎಂದು ಯಾವ ರೀತಿ ಗೊತ್ತಾಗಿದೆ? ಆತನ ಕಾಲದ ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನುಡಿಸುತ್ತಿರುವ ಚಿತ್ರದ ಮೂಲಕ ವ್ಯಕ್ತವಾಗಿದೆ. ಮೊದಲ ಐತಿಹಾಸಿಕ ಪುರುಷನೆಂದೇ 1ನೇ ಚಂದ್ರಗುಪ್ತನನ್ನ ಕರೆಯಲಾಗುತ್ತದೆ. ಈತ ಲಿಚ್ಚವಿ ರಾಜಕುಮಾರಿಯಾದ ಕುಮಾರದೇವಿಯನ್ನು ಮದುವೆಯಾದನು. ಇಂಪಾರ್ಟೆಂಟು, ಇವುಗಳ ಮೇಲೆ ಹೇಳಿಕೆ ರೂಪದಲ್ಲಿ ಆಲ್ರೆಡಿ ಕ್ವಶನ್ ಆಗಿದೆ, ಹಾಗಾಗಿ ಇದನ್ನು ನೀವು ನೆನ್ಪಿಟ್ಕೋರಿ. ಈತ ಲಿಚ್ಚವಿಯ ರಾಜಕುಮಾರಿಯಾದ ಕುಮಾರದೇವಿಯನ್ನ ಮದುವೆಯಾದನು. ಇದರಿಂದ ಗುಪ್ತರ ಬಲ ಮತ್ತು ಪ್ರತಿಷ್ಠೆ ಹೆಚ್ಚಾಗಿ 1ನೇ ಚಂದ್ರಗುಪ್ತನು ಸಾಮಾನ್ಯ ಶಕ 319ರಿಂದ 20ರಲ್ಲಿ ಪಟ್ಟಕ್ಕೆ ಬಂದಾಗ ಗುಪ್ತ ಶಕೆ ಆರಂಭವಾಯಿತು. ಹಾಗಾದರೆ ಗುಪ್ತ ಶಕೆ ಆರಂಭವಾದುದು ಯಾರ ಕಾಲದಲ್ಲಿ? 1ನೇ ಚಂದ್ರಗುಪ್ತನ ಕಾಲದಲ್ಲಿ. ಓಕೆ, ಇದಿಷ್ಟು ಮಾಹಿತಿ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿರುವ ಹಾಗೆ. ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದ ನಾಣ್ಯವು ಯಾವುದನ್ನು ಸೂಚಿಸುತ್ತದೆ ಅಂದರೆ ಈತನ ಸಂಗೀತ ಪ್ರಿಯನಾಗಿದ್ದನೆಂದು ಸೂಚಿಸುತ್ತದೆ. ಯಾಕಂದರೆ ಆತ ವೀಣೆಯನ್ನು ನುಡಿಸುತ್ತಿರುವ ಚಿತ್ರವು ಈ ಒಂದು ನಾಣ್ಯಗಳ ಮೇಲೆ ಟಂಕಿಸಲಾಗಿದೆ. ಪ್ರಶ್ನೆ 18. ಇದು ಭಕ್ತಿ ಚಳುವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ ಅಂತ ಇದೆ. ಹಿಂದೂ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡುಬರಲಿಲ್ಲ. ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು. ಉರ್ದು ಭಾಷೆಯಲ್ಲಿ ಮಾತ್ರ ಭಕ್ತಿಯ ಮಹತ್ವವನ್ನು ಸಾರಲಾಯಿತು. ಮುಸ್ಲಿಮರ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡುಬರಲಿಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗತ್ತೆ, ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು. ಇದು ಭಕ್ತಿ ಚಳುವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ. ವಿವರಣೆ ನೋಡ್ತಾ ಹೋಗೋಣ. ಭಕ್ತಿ ಚಳುವಳಿಯ ಪರಿಣಾಮಗಳು: ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳಲ್ಲಿದ್ದ ಮೌಢ್ಯಾಚರಣೆಗಳ ಅರ್ಥಹೀನತೆಯನ್ನು ಸಾರುವುದು, ಮುಸಲ್ಮಾನರಲ್ಲಿ ಮಧುರ ಬಾಂಧವ್ಯವನ್ನು ಉಂಟು ಮಾಡುವುದು ಭಕ್ತಿ ಪಂಥದ 2 ಮುಖ್ಯ ಉದ್ದೇಶಗಳಾಗಿದ್ದವು. ನೋಡ್ರಿ, ಉದ್ದೇಶಗಳು ಏನಿದ್ದು ಭಕ್ತಿ ಚಳುವಳಿದ್ದು? ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳಲ್ಲಿದ್ದ ಮೌಢ್ಯಾಚರಣೆಗಳ ಅರ್ಥಹೀನತೆಯನ್ನ ಸಾರುವುದು, ಅಂದರೆ ಅರ್ಥಹೀನ ಇದೆ ಅಂದರೆ ಯಾವುದೇ ರೀತಿ ಆ ಒಂದು ಕಾಲದ ಮೂಢನಂಬಿಕೆಗಳು ಅರ್ಥಹೀನವಾಗಿದ್ದಾವೆ ಅಂತ ಸಾರುವುದು. ಅದೇ ರೀತಿಯಾಗಿ ಮುಸಲ್ಮಾನರಲ್ಲಿ ಮಧುರ ಬಾಂಧವ್ಯವನ್ನು ಉಂಟು ಮಾಡುವುದು, ಹಿಂದೂ ಮುಸ್ಲಿಮರ ನಡುವೆ ಮಧುರ ಬಾಂಧವ್ಯವನ್ನು ಉಂಟು ಮಾಡುವ ಭಕ್ತಿ ಪಂಥದ 2 ಪ್ರಮುಖ ಉದ್ದೇಶಗಳಾಗಿದ್ದವು. ಅದೇ ರೀತಿಯಾಗಿ ಹಿಂದೂ ಸಮಾಜದಲ್ಲಿನ ಅನೇಕ ನ್ಯೂನತೆಗಳನ್ನು ಸುಧಾರಕರು ನಿವಾರಿಸಿದರು. ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು. ಅವರು ದೇಶೀಯ ಭಾಷೆಗಳಲ್ಲಿ ಬರೆದು ಅವುಗಳ ಬೆಳವಣಿಗೆಗೆ ಸಹಾಯ ಮಾಡಿದರು. ದೇಶಿ ಭಾಷೆಗಳಲ್ಲಿ ಬರೆದು ಪ್ರಾದೇಶಿಕ ಭಾಷೆಯ ಬೆಳವಣಿಗೆ ಸಹಾಯ ಮಾಡಿದರು. ಈ ಚಳುವಳಿಯು ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೆ
ಕಾರಣ ಈ ಚಳುವಳಿಯು ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೆ ಕಾರಣ ಆಯಿತು. ಬಹು ಸಂಸ್ಕೃತಿಗಳ ಸಂಗಮ ಎಂಬ ಹೆಗ್ಗಳಿಕೆಯನ್ನು ಭಾರತಕ್ಕೆ ತಂದುಕೊಟ್ಟಿತು. ಯಾವ ಚಳುವಳಿ? ಭಕ್ತಿ ಚಳುವಳಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು. ಹಿಂದೂ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡು ಬರಲಿಲ್ಲ ಅಂತ ಇದೆ, ಇದು ರಾಂಗ್ ಆಗತ್ತೆ. ಸುಧಾರಣೆಗಳು ಕಂಡು ಬಂದವು. ಉರ್ದು ಭಾಷೆಯಲ್ಲಿ ಮಾತ್ರ ಅಂತ ಇತ್ತು, ತಪ್ಪು. ಇದು ಎಲ್ಲ ಭಾಷೆಯಲ್ಲಿಯೂ ಕೂಡ ರಚನೆಯಾಗಿದೆ. ಓಕೆ. ಮುಸ್ಲಿಮರ ಆಚರಣೆಗಳಲ್ಲಿ ಸುಧಾರಣೆ ಕಂಡು ಬರಲಿಲ್ಲ, ಇದರಲ್ಲಿಯೂ ಕೂಡ ಸುಧಾರಣೆಗಳು ಕಂಡು ಬಂದಿದ್ದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ಆಗತ್ತೆ. ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಭಾರತದ ಮೇಲೆ ಅಲೆಕ್ಸಾಂಡರ್ನ ದಾಳಿಯಿಂದಾದ ಪರಿಣಾಮ ಅಂತ ಇದೆ. ಭಾರತೀಯರು ಸಂಸ್ಕೃತವನ್ನು ಮರೆತು ಗ್ರೀಕ್ ಭಾಷೆಯನ್ನು ಕಲಿತರು, ಇದು ರಾಂಗ್ ಆಗತ್ತೆ. ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತರ್ಜುಮೆಗೊಂಡವು. ಓಕೆ, ಇದು ಸರಿಯಾದಂತಹ ಉತ್ತರ. ಭಾರತದ ಮೇಲೆ ಅಲೆಕ್ಸಾಂಡರ್ನ ದಾಳಿಯಿಂದ ಸಾಕಷ್ಟು ಭಾರತೀಯ ಗ್ರಂಥಗಳು ಏನಾದವಪ್ಪ ಅಂತಂದರೆ ಗ್ರೀಕ್ ಭಾಷೆಗೆ ತರ್ಜುಮೆಗೊಂಡವು. ಭಾರತ ದೇಶದ ಹಲವಾರು ಗ್ರಂಥಗಳು ಗ್ರೀಕ್ ಭಾಷೆಗೆ ತರ್ಜುಮೆಗೊಂಡವು. ಭಾರತೀಯ ಸಂಸ್ಕೃತಿಯು ಅವನತಿಯತ್ತ ಸಾಗಿತು, ಇದು ಕೂಡ ತಪ್ಪು. ಭಾರತ ಗ್ರೀಕ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಂಡಿತು, ಇದು ಕೂಡ ತಪ್ಪಾಗತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ಆಗತ್ತೆ. ಕೊನೆ ಪ್ರಶ್ನೆ ನೋಡೋಣ. ಈ ತರಗತಿಯ ಕೊನೆ ಪ್ರಶ್ನೆ ನೋಡೋಣ. 15ನೇ ಶತಮಾನದ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳುವಳಿಯ ಮುಖ್ಯ ಪರಿಣಾಮ ಅಂತ ಕೇಳಲಾಗಿದೆ. ಧಾರ್ಮಿಕ ಜೀವನ ಸುಧಾರಣೆ, ಹಿಂದೂ ಸಮಾಜದ ಬಲಪಡಿಸುವಿಕೆ, ಶಿಕ್ಷಣದ ಪ್ರಸಾರ, ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗತ್ತೆ. ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ. 15ನೇ ಶತಮಾನದ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳವಳಿಯ ಮುಖ್ಯ ಪರಿಣಾಮ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ. ಅದೇ ರೀತಿಯಾಗಿ ಸಾಮಾಜಿಕ ಸುಧಾರಣಾ ಚಳವಳಿ ರಾಜಾರಾಮ್ ಮೋಹನ್ ರಾಯರವರು, ಸ್ವಾಮಿ ದಯಾನಂದ ಸರಸ್ವತಿ, ಮಹಾತ್ಮ ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದರು, ಶ್ರೀ ನಾರಾಯಣ ಗುರು, ಅನೇಕ ಸಮಾಜ ಸುಧಾರಕರು ಸಹ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಗೆ ಅತಿಯಾಗಿ ಶ್ರಮಿಸಿದರು. ಅದ ಕಾರಣಗೋಸ್ಕರ ಏನಾಯ್ತಪ್ಪ ಅಂತಂದರೆ ಸಾಕಷ್ಟು ಸಾಮಾಜಿಕ ಪಿಡುಗುಗಳು ನಿರ್ಮೂಲನೆ ಆಗುವುದಕ್ಕೆ ಸಹಕಾರಿಯಾಗಿದ್ದವು. ಓಕೆ, ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿದ್ದು 2014ರ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ನಾನು ಮುಂಬರುವಂತಹ TET ಆ ಮಾದರಿ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿಶ್ಲೇಷಣೆಯನ್ನು ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಹಾಗಾಗಿ ಆ ತರಗತಿಯನ್ನು ಮಿಸ್ ಮಾಡದೆ ನೋಡಿ. ಎಲ್ಲ ಕ್ಲಾಸಸ್ಗಳು ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ತರಗತಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಇದೇ ರೀತಿಯಾಗಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.